ಈ ಕಡೆಗೆ ಬನ್ನಿ, ಹೀಗೆ ಕರೆದು ನನ್ನನ್ನು ಕಳುಹಿಸಿಕೊಟ್ಟದ್ದಲ್ಲವೇ ಭೀಮಕ? ಆಗುವುದಕ್ಕೆ ನನ್ನ ಜೊತೆಯಲ್ಲೇ ಕಲಿತವನ ಸಹೋದರಿ ಆಕೆ ದಮಯಂತಿ. ಮಕ್ಕಳಿರುವರು ಅಮ್ಮ ಎಲ್ಲಿದ್ದಾರೆ ಎಂದು ಕೇಳಿದಾಗ ಆ ಪ್ರಶ್ನೆಗೆ ಮೇಲಿದ್ದಾರೆ ಅಂತ ಹೇಳ್ಬೋದು, ಅಲ್ಲಿದ್ದಾರೆ ಅಂತ ಹೇಳ್ಬೋದು. ಎಷ್ಟು ದಿನ ಅಂತ ಹೇಳುವುದು? ಈಗ ಬರ್ತಾರೆ, ನಾಳೆ ಬರ್ತಾರೆ ಅಂತ. ಮಕ್ಕಳ ಪ್ರಶ್ನೆಗೆ ಉತ್ತರ ಕೊಡುವುದಕ್ಕಾಗದೆ ತತ್ತರಿಸಿ ಹೋದದ್ದ ಭೀಮಕ ತನ್ನೆರಡೂ ಕೈಗಳನ್ನು ಚಾಚಿ ಮುಗಿದು, ಸುದೇವರೇ ಈ ಕಡೆಗೆ ಬನ್ನಿ. ಬಂದಂತಹ ನನ್ನಲ್ಲಿ ಕೈ ಮುಗಿದು ಮಾತಡಲಾಗದ ಸ್ಥಿತಿ. ಎಲ್ಲರ ದುಃಖವನ್ನು ಕೂಡ ಸೈರಣೆಯಿಂದ ಕೇಳುತ್ತಾ, ಎಲ್ಲರ ದುಃಖಕ್ಕೂ ಪರಿಹಾರವನ್ನು ಕೊಡುತ್ತಾ ಇದ್ದಂತಹ ಭೂಪತಿ ಈ ಹೊತ್ತು ಮಾತಾಡಲಾಗದ ಸ್ಥಿತಿಗಿದ್ದಾನೆ. ಮಾತಾಡಲಿಕ್ಕೆ ಆಗೋದಿಲ್ಲ ಅವನಿಗೆ. ಸುದೇವರೇ ಸುದೇವರೇ ಅಂತ ಹೇಳ್ತಾನೆ ಹೊರತು ಮುಂದುವರಿಸಲಿಕ್ಕಾಗೋದಿಲ್ಲ. ಮಕ್ಕಳನ್ನು ತೋರಿಸ್ತಾನೆ. ಮಕ್ಕಳು ಮತ್ತೆ ಅಮ್ಮೆಯಲ್ಲಿ ಅಂತ ಕೇಳುವಾಗ ಅರ್ಥೈಸಿಕೊಂಡೆ. ಆ ಪ್ರಶ್ನೆಗೆ ಉತ್ತರ ಕೊಡಲಾಗದಂತ ಸ್ಥಿತಿಯಲ್ಲಿ ನಾನಿದ್ದೇನೆ. ಸುದೇವರೇ ಏನಾದರೂ ಮಾಡಿ. ಒಂದರ್ಥದಲ್ಲಿ ಅನ್ನ ಕೊಟ್ಟವನು ನಮಗೆ ಒಡೆಯನು ಓದುತ್ತಾನೆ. ಬಹು ವಿಶ್ವಾಸದಿಂದ ನನ್ನಲ್ಲಿ ಇದಕ್ಕೊಂದು ಪರಿಹಾರವನ್ನು ಒದಗಿಸಿಕೊಡಿ ಅಂತ ಕೇಳಿದಂತ ಆತನಿಗೆ ಗರಿಷ್ಠ ಮಟ್ಟದ ಪ್ರಯತ್ನವನ್ನು ಮಾಡುತ್ತೇನೆ ಅಂತ ಹೇಳಿ ಅಲ್ಲಿಂದ ಹೊರಟು ಬಂದವನು ನಾನು. ನನ್ನಯ್ಯ ಹೇಳುತ್ತಾ ಇದ್ದಂತಹ ಮಾತಿದೆ, ನಾವು ನಿಂತಹ ಭೂಮಿಯನ್ನು ಪಾಲಿಸುವವನು ಯಾರಿದ್ದಾನೋ ಅವನ ಮಾತಿಗೆ ಬೆಲೆ ಕೊಡುವುದು, ಅವನ ಮಾತನ್ನು ಪಾಲಿಸುವುದು ಒಂದು ದೇವ ಕಾರ್ಯ ಇದ್ದ ಹಾಗೆ. ಅರಸನ ಮಾತನ್ನು ಪಾಲಿಸುವುದು ದೇವರಿಗೆ ಪ್ರೀತಿಯಾದಂತಹ ಕೆಲಸ ಹೌದು ಅಂತಾದ ಮೇಲೆ ಆ ನಿಟ್ಟಿನ ಪ್ರಯತ್ನದಲ್ಲಿ ಔದಾಸೀನ್ಯ ಯಾವ ಕಾಲಕ್ಕೂ ಸಲ್ಲದು ತಾನೆ. ಆದ್ದರಿಂದಲೇ ಅಖಿಲ ರಾಜ್ಯವನ್ನು ತಿರುಗಿದೆ. ಎಲ್ಲಿ ತಿರುಗಿ ಎಷ್ಟು ಹುಡುಕಿ ಏನು ನೋಡಿದರೂ ಕೂಡ ದಮಯಂತಿಯ ಸುಳಿವಿಲ್ಲ. ಬಗೆ ಬಗೆಯಾಗಿ ಪ್ರಶ್ನಿಸಿದೆ. ಅವಳಲ್ಲಿರುವಂತಹ ಗುಣವಿಶೇಷ ಏನುಂಟು, ಅವಳಲ್ಲಿರುವಂತಹ ಚಾರಿತ್ರ್ಯ ಶ್ರೀಮಂತಿಕೆ ಏನುಂಟು, ಅವಳ ಮಾತಿನ ಶೈಲಿ ಏನುಂಟು, ಅವಳಲ್ಲಿರುವಂತಹ ಹೃದಯ ಶ್ರೀಮಂತಿಕೆ ಏನುಂಟು, ಇದೆಲ್ಲವೂ ಬೇರೆ ಬೇರೆ ರಾಜ್ಯಗಳಲ್ಲಿ ಯಾರಲ್ಲೂ ಉಂಟು ಎನ್ನುವುದನ್ನು ಕೇಳಿ 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 ಹುಡುಕಿದರೂ ಒಬ್ಬೊಬ್ಬರಲ್ಲಿ ಒಂದೊಂದು ನ್ಯೂನತೆ ಕಾಣುತ್ತದೆ. ಎಲ್ಲಿ ಹುಡುಕಿದರೂ ಕೂಡ ಇವಳಷ್ಟು ಚಾರಿತ್ರ್ಯ ಶ್ರೀಮಂತಿಕೆ ಇರುವಂತಹ ಆ ವಿಶೇಷತೆಯನ್ನು ಹೋಲುವಂಥವರು ಕಾಣುತ್ತಾ ಇಲ್ಲಲ್ಲ. ಹಾಗೆ ತಿರುಗಿ 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 ಈಗ ಬಂದದ್ದು ಹೌದು ಚೇದಿ ದೇಶ. ಕೇಳಿದಿರಾ? ಈ ರಾಜ್ಯದಲ್ಲೊಂದು ಸಂಸ್ಕಾರ ವಿಶೇಷತೆ ಉಂಟು ಅಂತ ನಾನು ಈ ಬರುವಾಗಲೇ ಒಂದು ಮನೆಯಲ್ಲಿ ಕೇಳುತ್ತಿರುವಂತಹ ಮಂಗಳ ನಿನಾದವೇ ಸಾಕ್ಷಿ ಅಲ್ಲ, ಹೌದಲ್ವೇ? ಇಂಥದ್ದೊಂದು ಸುಸ್ವರ ಇಲ್ಲಿ ಕೇಳ್ತದೆ ಅಂತಾದ್ರೆ ಹೊಸ ಆಸೆ ಟಿಸಿಲೊಡೆದಿದೆ. ಈ ಎಲ್ಲ ಬದಲಾವಣೆಗಳು ಇಲ್ಲಾಗುವುದಕ್ಕೆ ಕಾರಣ ಏನು? ನನ್ನಲ್ಲಿ ಹೌದು, ಇಲ್ಲೇನೋ ಒಂದು ನನಗೆ ಬೇಕಾದುದು ಸಿಗುವುದಕ್ಕಿದೆ. ಯಥಾರ್ಥಕ್ಕಾದರೆ ಮಧ್ಯಾಹ್ನವಾಯಿತು, ನನಗೆ ಬೇಕಾದುದು ಸಿಗುವುದಕ್ಕಿದೆ ಅಂತಂದ್ರೆ ಬ್ರಾಹ್ಮಣನಿಗೆ ಇಲ್ಲಿ ಭೋಜನ ಸಿಕ್ಕೀತು ಅಂತ, ಮತ್ತು ನನಗೆ ಬೇಕಾದುದು ಇಲ್ಲಿ ಸಿಕ್ಕೀತು ಎನ್ನುವಂತಹ ಭರವಸೆ ಮಾತನ್ನು ನನ್ನ ಮನಸ್ಸು ಹೇಳ್ತಾ ಇದೆ ಅಂತಾದರೆ ಮುಂದುವರಿಯಲೇಬೇಕಾದಂಥ ಅನಿವಾರ್ಯತೆ ನನಗುಂಟು ತಾನೆ. ಎಲ್ಲೆಲ್ಲಿಗೆ ಯಾಕೆ ಹೋಗುವುದು? ಅರಸು ಪೀಠ ಬ್ರಾಹ್ಮಣರಿಗೆ ಯಾವತ್ತೂ ಮರ್ಯಾದೆಯನ್ನು ಕೊಡುವಂಥದ್ದೇ. ಆದ್ದರಿಂದಲೇ ಅನ್ನ ಹಾಕುವಂತಹ ಅನ್ನದಾತೆ ಇದ್ದಾಳಲ್ಲ, ಆ ಕಡೆಗೆ ನಡೀತೇನಂತೆ, ಆ ಕಡೆಗೆ ನಡೀತೇನೆ.
ಗೃಹಸ್ಥ ಧರ್ಮದ ಪರಿಪಾಲನೆ ಸಾಮಾನ್ಯವಾದ ಗೃಹಸ್ಥನಿಗಾದ್ರೆ ಮನೆಯ ಧರ್ಮ ಅಂತಲೇ ಮಾನಿಸಲ್ಪಡುತ್ತದೆ. ರಾಜಮನೆತನದವರಾದಂತಹ ನಮಗಾದ್ರೆ ಅದು ಗೃಹಸ್ಥ ಧರ್ಮವೂ ಹೌದು, ರಾಜಧರ್ಮವೂ ಹೌದು. ಎರಡೂ ನೆಲೆಯಿಂದ ಆತಿಥ್ಯವನ್ನು ಸದಾಕಾಲ ಒದಗಿಸಬೇಕಾದ್ದು ಈ ಛೇದಿಯಲ್ಲಿಯೂ ಪರಂಪರೆಯೇ ಹೌದು. ನನ್ನವರು ನಿತ್ಯವೂ ರಾಜಕಾರಣದಲ್ಲಿ ವ್ಯಸ್ತರಾಗಿರುವವರು. ಇದನ್ನೆಲ್ಲ ನೀ ಮಾಡಬೇಕಾದವಳು ಗೃಹಿಣಿ ಎಂಬ ನೆಲೆಯಿಂದ ಅಂತ ಸದಾಕಾಲವೂ ನನ್ನನ್ನೇ ಪ್ರೇರೇಪಿಸ್ತಾ ಇರುವವರು. ಆ ನೆಲೆಯಿಂದಲೇ ನಾ ಕೈವರ್ತಿಸ್ತಾ ಸಾಗಿದವಳು. ನಿತ್ಯವೋ ಎಂಬ ಹಾಗೆ ಚಾತುರ್ವರ್ಣೀಯರಿಗೂ ಅವರವರಿಗೆ ಯೋಗ್ಯತೆಗೆ ಸರಿಯಾದ ಸ್ಥಾನಮಾನವನ್ನು ಅನುಲಕ್ಷಿಸಿ ಅತಿಥಿ ಯಜ್ಞವನ್ನು ನಾವು ನಡೆಸ್ತಾ ಸಾಗಿ ಬಂದವರು. ಇಂದು ಹಾಗೆ ಮಧ್ಯಾಹ್ನ ಸಮೀಪಿಸ್ತಾ ಇದೆ. ಅರಮನೆಯಲ್ಲಿ ಆಗಬೇಕಾದಂತಹ ಭೋಜನಾದಿಗಳನ್ನು ಮಾಡುವ ಪೂರ್ವದಲ್ಲಿ ಬ್ರಹ್ಮಭೋಜನವನ್ನು ಮಾಡುವುದು ಶಿಷ್ಟಾಚಾರ ಪರಂಪರೆ. ಆ ನೆಲೆಯಿಂದ ಅದಕ್ಕೆ ಬೇಕಾದಂತಹ ವ್ಯವಸ್ಥೆಗಳೆಲ್ಲ ಆಗಿದೆಯೋ ಹೇಗೆ ಅಂತ ನೋಡುತ್ತಾ ನೋಡುತ್ತಾ ಹೀಗೆ ಸಾಗಿ ಬಂದ್ರೆ ಯಾರದು ಅರಮನೆಯ ಸ್ವಾಮಿ ಭೂಸುರರು ಹೀಗೆ ಬರಬೇಕು, ಹೀಗೆ ಬರಬೇಕು. ಬಂದೆ 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 ಉಚಿತ ಆಸನವನ್ನು ಇಟ್ಟಿದ್ದೇನೆ, ಸ್ವೀಕರಿಸಿದ್ದೇನೆ. ಸ್ವರ್ಣಮಯವಾದ ಆಸನವಾದರೂ ತಾವು ಅಲಂಕರಿಸುವುದು ದರ್ಭಾಸನ ಎಂಬ ನೆಲೆಯಿಂದ ಅದರ ಮೇಲೆ 2 ದರ್ಭೆಯನ್ನಿರಿಸಿ ತಮ್ಮನ್ನು ಕುಳ್ಳಿರಿಸಿದ್ದೇನೆ. ನಿನ್ನ ಸಂಸ್ಕಾರ ವಿಶೇಷತೆ ದೊಡ್ಡದು. ಯಥೋಚಿತವಾಗಿ ಅರ್ಘ್ಯ ಪಾದ್ಯಾದಿಗಳನ್ನು ಕೊಟ್ಟು ಉಪಚರಿಸಿದ್ದೇನೆ ಸ್ವಾಮಿ. ಒಳ್ಳೆಯದು, ಬರಬೇಕು. ಬಂದೆ. ಬಂದವರಲ್ಲಿ ಹೆಚ್ಚು ಬೆಸಗೊಳ್ಳುವುದು ಈಗಲ್ಲ, ಯಾಕಂದ್ರೆ ಕಾಲಾಕಾಲದ ವಿವೇಚನೆ ಅಂತ ಉಂಟು. ದಿವಾಕರನು ನಡು ಪಥದಲ್ಲಿ ಇದ್ದಾನೆ. ಅಂಬರದ ಮೇಲೆ ಕಂಡ್ರೆ ನೆತ್ತಿಯನ್ನೇ ಸುಡುವ ಪ್ರಖರವಾದಂತಹ ತೀಕ್ಷ್ಣವಾದ ಕಿರಣವನ್ನು ಬೀಸುತ್ತಾ ಇದ್ದಾನೆ. ಸರಿ, ನಮ್ಮ ನೆರಳು ನಮ್ಮ ಪಾದದ ಅಡಿಯಲ್ಲಿದೆ. ಅದನ್ನೇ ನಾವು ಮಧ್ಯಾಹ್ನ ಅಂತ ಆಡುವುದು. ಅದು ಉತ್ತರಿಸಿತು ಅಂತಾದ್ರೆ ಅಪರಾಹ್ನವಾಗುತ್ತದೆ. ಮಧ್ಯಾಹ್ನದಲ್ಲಿಯೇ ಅತಿಥೇಜ್ಞವನ್ನು ಪೂರೈಸಬೇಕು, ಅಪರಾಹ್ನವಾದ ಮೇಲೆ ಕೂಡದು ಅಂತ ಶಾಸ್ತ್ರ ಹೇಳ್ತದೆ. ನಿಜ. ನಿಮ್ಮಿಂದಲೇ ಉಪದಿಷ್ಟವಾದ ಅಲ್ಪ ಸ್ವಲ್ಪ ಶಾಸ್ತ್ರವನ್ನು ತಿಳಿದವಳು, ಅದನ್ನು ಬಲ್ಲವಳು ನೀನಾದ್ದರಿಂದಲೇ ನಾ ಬಾಗಿಲ ಬಳಿಯಲ್ಲಿ ನಿಂತದ್ದು. ಆದ್ದರಿಂದ ಯಥೋಚಿತವಾದ ಸತ್ಕಾರದಿಂದ ತಮ್ಮ ಮನಸ್ಸನ್ನು ಸಂತೃಪ್ತಿ ಪಡಿಸಬೇಕು ಎಂಬ ಅಪೇಕ್ಷೆ ಭೋಜನ ಶಾಲೆಯತ್ತ ಹೀಗೆ ಬರಬೇಕು, ಹೀಗೆ ಬರಬೇಕು. ಬಂದೆ ಬಂದೆ ಬಂದೆ. ಹೇಗೆ ಸ್ವಾಮಿ, ಊಟ ಹೇಗಿತ್ತು? ಪರಮ ಷಡುರಸ ಭೋಜನ. ಸಂತೋಷ ಆಯ್ತು. ಸುದೇವನು ಭುಂಜಿಸಿ. ಅದು ನಮ್ಮ ಸುದೈವ ಅಲ್ವಾ ಸ್ವಾಮಿ? ಹಾಗಂತ ನೀವು ತಿಳಿದುಕೊಂಡ್ರೆ ಈ ನೆಲದ ಸಂಸ್ಕಾರ ಅದು ಅಂತ ಒಪ್ಪಿಕೊಳ್ಳುತ್ತೇನೆ. ನಾವೆಲ್ಲ ನಂಬಿಕೊಂಡದ್ದು ಹೇಗೆ ಗೊತ್ತಾ? ಹೇಗೆ? ನಾವು ಅನ್ನವನ್ನಿಕ್ಕುತ್ತೇವೆ ಎಂಬ ಕಾರಣದಿಂದ, ಅನ್ನವನ್ನಿಕ್ಕುತ್ತಾ ಇರುವ ನಾವು ದೊಡ್ಡವರು ಯಜಮಾನರು ಎಂಬ ಭಾವದಿಂದ, ಒಂದು ಯಾಜಮಾನ್ಯದಿಂದ ಅನ್ನವನ್ನು ಕೊಡುವುದಲ್ಲ. ನಮ್ಮಲ್ಲಿರುವ ಶಿಷ್ಟಾಚಾರ, ನಮ್ಮ ನಂಬಿಕೆ, ನಮ್ಮ ಆರ್ಷೇಯವಾದ ಶಾಸ್ತ್ರ ಅದನ್ನೇ ಹೇಳುತ್ತದೆ. ಹರಿರ್ ದಾತ ಹರಿರ್ ಭೋಕ್ತ ಹರಿರ್ ಅನ್ನಂ ಪ್ರಜಾಪತಿ ಹರಿರ್ ವಿಪ್ರ ಶರೀರಸ್ತು ಭುಂಕ್ತೆ ಭೋಜಯತೆ ಹರಿ. ಕೊಡುವವನು ಹರಿ, ಉಣ್ಣುವವನು ಹರಿ, ಅನ್ನವೂ ಹರಿಯೇ. ಹಸಿದವನ ಮನೆಯ ಹಸಿದವನಿಗೆ ಅನ್ನವಿಕ್ಕುವವನಾಗಿ ಹರಿ ಕಾಣಿಸಿಕೊಂಡ್ರೆ ಅನ್ನವಿದ್ದವನ ಮನೆಯ ಬಾಗಿಲಿಗೆ ಹಸಿದವನಾಗಿ ಹರಿ ಬರ್ತಾನೆ. ಹಸಿದವನಿಗೆ ಅನ್ನವಿದ್ದವನಿಕ್ಕುವ ಅನ್ನದಲ್ಲಿಯೂ ಹರಿ ನೆಲೆಗೊಳ್ಳುತ್ತಾನೆ. ಹಾಗಾಗಿ ನಾವು ಅನ್ನವನ್ನಿಕ್ಕುವುದು ಯಾವುದೋ ಒಬ್ಬ ಹಸಿದ ಬ್ರಾಹ್ಮಣನಿಗೋ ಮತ್ತೊಬ್ಬನಿಗೋ ಅಲ್ಲ, ಅನ್ನಾದನಿಗೆ ಅನ್ನವನ್ನಿಕ್ಕಿ ಆ ಮೂಲಕ ಅನ್ನಾದನ ಕೃಪೆಗೆ ನಾವು ಒಳಗಾಗುತ್ತೇವೆ ಎಂಬ ತಾದಾತ್ಮ್ಯದಿಂದಲೇ ನಿಮಗೆ ಅನ್ನವನ್ನು ಬಡಿಸಿದ್ದು. ಈ ವಿಷಯ ಅನೇಕರಿಗೆ ತಿಳಿದಿದ್ದರೂ ಕೂಡ ಆ ವಿಷಯ ಎಲ್ಲೆಲ್ಲೋ ಹರಿದು ಹೋಗುವ ಹಾಗೆ ವಿಷಯಾಸಕ್ತರಾಗಿ ತೊಡಗಿಸಿಕೊಳ್ಳುವವರ ನಡುವೆ ಹರಿಭಾವವನ್ನು ನಿನ್ನೊಳಗೆ ಹರಿಯುವ ಹಾಗೆ ಮಾಡಿ ಹರಿಸಂಕಲ್ಪ ಎನ್ನುವಂತಹ ಭಾವದಿಂದ ತೊಡಗಿಸಿಕೊಂಡ ನಿನ್ನ ಹರಿಶ್ರದ್ಧೆ ಹರಿಗೆ ಮುಟ್ಟಲಿ ಸ್ವಾಮಿ. ಯಥೋಚಿತ ಅಂತ ಆಡುವುದಿಲ್ಲ, ಯಥಾ ಸಾಧ್ಯ ದಕ್ಷಿಣೆಯನ್ನು ಕೊಟ್ಟಿದ್ದೇವೆ. ಸಂತೋಷ. ಉಪಚಾರ ಆಗುವಾಗಾದ್ರೆ ಯಥೋಚಿತವೇ, ಆದ್ರೆ ದಕ್ಷಿಣಾದಿಗಳನ್ನು ಕೊಡುವಾಗ, ದಾನ ಧರ್ಮಗಳನ್ನು ಮಾಡುವಾಗ ಯಥಾ ಸಾಧ್ಯ ಕಿಂಚಿತ್ತು ಭಾವದಿಂದಲೇ ಅದನ್ನು ಕೊಡುವಾಗಲೂ ಎಷ್ಟು ಕೊಟ್ಟಿದ್ದೇವೆ ಅಂತ ಎಣಿಸಿಕೊಡುವ ಕ್ರಮ ನಮ್ಮಲ್ಲಿ ಇಲ್ಲ. ಕೊಟ್ಟಿದ್ದೇವೆ, ಸಂತೃಪ್ತಿ ಪಡಬೇಕು. ನಾವು ಕೊಟ್ಟ ಕಿಂಚಿತ್ತನ್ನು ಮಹತ್ತೆಂಬ ಭಾವದಿಂದ ಸ್ವೀಕರಿಸಿ ಆಶೀರ್ವದಿಸಬೇಕು. ಎಷ್ಟಿದ್ದರು ಅಂತ ಲೆಕ್ಕ ಮಾಡಿ ಕೊಡುವಂತ ಭಾವ ನಿಮ್ಮಲ್ಲಿಲ್ಲ, ಎಷ್ಟುಂಟು ಅಂತ ಲೆಕ್ಕ ಮಾಡಿ ಪಡ್ಕೊಳ್ಳುವ ಭಾವವು ನಿಮ್ಮಲ್ಲಿಲ್ಲ. ಮುಟ್ಟಿದ್ದೇನೆ ಬಂತು ಸ್ವಾಮಿ. ನೀವು ಆದ ಮೇಲೆ ತಪ್ಪು ತಿಳಿಯಬಾರದು. ಬ್ರಹ್ಮಭೋಜನದ ತರುವಾಯ ಅರಮನೆಯಲ್ಲಿರುವಂತಹ ಪರಿಚಾರಕ ವರ್ಗಕ್ಕೋ ಉಳಿದವರಿಗೋ ಭೋಜನಾದಿಗಳಾಗಬೇಕು. ಅಲ್ಲಿಯವರೆಗೆ ತಾವು ಹಾಗೇ ಕಾಲಹರಣ ಮಾಡಬೇಕು ಅಂತಿಲ್ಲ. ಸ್ವಲ್ಪ ಇಲ್ಲಿಯೇ ವಿಶ್ರಮಿಸಿಕೊಳ್ಳಬೇಕು. ಯಥೋಚಿತವಾದ ವಿಶ್ರಾಂತಿ, ತಮಗೆ ಅನುಕೂಲವಾದಂತಹ ವಾದನ ನಾಟ್ಯಾದಿಗಳು ಹಿಮ್ಮೇಳದಲ್ಲಿ ನಡೆಯುತ್ತಾ ಇರುತ್ತದೆ. ಅದನ್ನು ಅನುಭವಿಸ್ತಾ ಇರಬಹುದು. ಉಳಿದವರ ಭೋಜನ ಆದ ಮೇಲೆ ಪುನರಪಿ ಬಂದು ವಿಚಾರಿಸಿಕೊಳ್ತೇನೆ ಸ್ವಾಮಿ. ಅದೊಂದು ಹೇಳಿದೆಯಲ್ಲ, ಸಂಗೀತ ಕಾರ್ಯಕ್ರಮಗಳಾಗುತ್ತಾ ಇರುತ್ತದೆ. ಹೌದೌದು. ಸಂಗೀತ ಮತ್ತು ಸಾಹಿತ್ಯ ಸರಸ್ವತಿ ಮಾತೆ 2 ಪವಿತ್ರ ಪಯೋದರಗಳೆಂದು ಭಾವಿಸಿದವರು. ಅದರ ಅಮೃತಪಾನವನ್ನು ಮಾಡುವಂತಹ ಸೌಭಾಗ್ಯ ಭೋಜನದ ನಂತರ ಸಿಗುತ್ತದೆ ಅಂತಾದ್ರೆ ಆನಂದ ತುಂದಿಲನಾಗಿ ಅನುಭವಿಸ್ತೇವೆ. ದೊಡ್ಡದಲ್ಲದೆ ಹೋದ್ರೂ ಚಿಕ್ಕದಾದ್ರೂ ಮಾಡುತ್ತೇವೆ ಸ್ವಾಮಿ. ಒಳ್ಳೆಯದು ಒಳ್ಳೆಯದು ಒಳ್ಳೆಯದು.
ಎಲ್ಲರೂ ಬಂದಾಯ್ತಾ? ಈಗ ಎಲ್ಲರನ್ನೂ ಕರೀತೇನೆ ಹ್ಮ್, ತಮ್ಮ ಸಮಕ್ಷದಲ್ಲಿ. ತಾವು ಇಲ್ಲಿ ಇರಬಹುದು, ಸರಿ. ಅವರೆಲ್ಲ ಸಾಗುವ ಹಾದಿ ಇದೇ ಆದದ್ರಿಂದ ಹ್ಮ್, ಸ್ವಲ್ಪ ತಮ್ಮ ವಿಶ್ರಾಂತಿಗೆ ಭಂಗಾದೀತು, ಅದನ್ನು ಸೈರಿಸಿಕೊಳ್ಬೇಕು ಅಂತ ಹೇಳ್ತಾ ಇದ್ದೇನೆ. ಒಬ್ಬರು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗಬೇಕು ಅಂತಾದ್ರೆ ಹಾ, ಒಂದು ಸ್ಥಳವನ್ನು ಬಿಡಬೇಕೆನ್ನುವುದು ಅನಿವಾರ್ಯ ತಾನೆ. ಹ್ಮ್, ಸ್ಥಳ ಬಿಡುವುದಕ್ಕೆ ನನಗೇನು? ಹೌದೇ? ಹೌದೇ ಹೌದು. ಹಾಗಾದ್ರೆ ಹ್ಮ್, ರಾಣಿವಾಸದಲ್ಲಿರುವಂತಹ ಎಲ್ಲರನ್ನೂ ಉಣ್ಣುವುದಕ್ಕಾಗಿ ಇತ್ತ ಬರುವುದಕ್ಕೆ ಅಪ್ಪಣೆಯನ್ನು ಮಾಡಿದ್ದೇನೆ. ಸೈರೇಂದ್ರಾದಿಯರು ಬರಲಿ ಬರಲಿ. ಉಣ್ಣಲು ಸುಗಾರ ಮೇಲಿರುವರ ಮೇಲಿದ್ದವರು ಕೆಳಗೆ ಬರಲಿ. ಮುನ್ನ ಕರೆಯೇನೋ ಇಳಿದು ಬಂದೆನೋ ಉಣ್ಣಲು ಸುಗ ಮೇಲಿರುವರ ಮುನ್ನ ಕರೆಯೇನೋ ಇಳಿದು ಬಂದೆನೋ ಕನ್ನಿಗ ಮುಖವ ಸುರಿಯುವ ನೋಡಿದ ಕನ್ನಿ ಮುಖವ ಸುರಿಯುವ ನೋಡಿದ ತನ್ನ ರಾಯನನು ಜಯಿಸುವ ಕನ್ನಿ ಮುಖವನು ಸುದೇವ ನೋಡಿದ ತನ್ನ ರಾಯನ ತನಗೆ ಎಂದಿದ ಅರಿತು ಇರುವಳ ಎಲ್ಲ ಸಾಲಾಗಿ ಸಾಗುತ್ತಾ ಇದ್ದಾರೆ. ಮಹಾರಾಣಿ ಹಾ, ಸಾಲು ಸಾಲಾಗಿ ಇಳಿಯುತ್ತಾ ಇರುವಂತಹ ಸೈರಂಧ್ರಿ ವೃತ್ತಿಯವರು. ಹೌದು. ಹೋಗುವುದಕ್ಕೆ ಉಣ್ಣುವುದಕ್ಕೆ ಆಗದೇ ಇದ್ದವರಿಗೆ ಅಲ್ಲಿಯೇ ವ್ಯವಸ್ಥೆಯೂ ಮಾಡುತ್ತೇವೆ ನಾವು. ಒಂದು ಕಡೆಗೆ ಸಾಲಾಗಿ ಇಳಿಯುತ್ತಾ ಇದ್ದಾರೆ, ಹ್ಮ್, ಮತ್ತೊಂದು ಕಡೆಯಲ್ಲಿ ಸಂಗೀತಗಾರರು ವಿಧ ವಿಧ ರಾಗದಿಂದ ತೋಡಿಕೊಳ್ಳುತ್ತಾ ಇದ್ದಾರೆ. ಹೌದು. ಈ ಇಳಿಯುತ್ತಾ ಇಳಿಯುವ ಸಂದರ್ಭದಲ್ಲಿ ಹ್ಮ್, ಕೊನೆಯಲ್ಲೊಬ್ಬಳು ಬರ್ತಾ ಇದ್ದಾಳಲ್ಲ. ಹೌದು. ಕೊನೆ ಮೊದಲಿಲ್ಲ ಸ್ವಾಮಿ, ನಮ್ಮ ಸಾಲು ರಾಣಿವಾಸ ಅಷ್ಟು ದೊಡ್ಡದು. ಹೌದು, ಹಾ, ಕೊನೆ ಮೊದಲಿಲ್ಲ ಎನ್ನುವುದನ್ನು ಒಪ್ಪುತ್ತೇನೆ. ಹ್ಮ್, ಸಾಲಿಗೊಂದು ಕೊನೆ ಉಂಟು. ಆ ಸಾಲಿನ ಕೊನೆಯಲ್ಲಿದ್ದವಳು ಆ, ನೆಲನೂಟಗಳಾಗಿ ಹ್ಮ್, ಮಂದಗಮನೆಯಾಗಿ ಹ್ಮ್, ತನ್ನ ಹೆಜ್ಜೆಯಿಂದ ನೆಲದಲ್ಲಿರುವಂತಹ ಚೇತನಾ ಶಕ್ತಿಗೂ ನೋವಾಗಕೂಡದು ಎನ್ನುವಂತಹ ಶ್ರೇಷ್ಠ ಪ್ರಜ್ಞೆಯನ್ನು ಹೊತ್ತು ಇಳಿದು ಬರುವಂತಹ ಮಾನಿನ್ಯ ಆ, ಒಂದೊಂದೇ ಹೆಜ್ಜೆಯನ್ನು ಇಡುತ್ತಾ ಬರುತ್ತಾ ಇದ್ದಾಳೆ. ಹ್ಮ್, ನನ್ನ ಮನಸ್ಸು ಹ್ಮ್. ಹೌದು ಹೌದು ಅಂತ ಹೇಳುತ್ತಾ ಉಂಟು. ಯಾವುದನ್ನು? ನನ್ನ ಮನಸ್ಸು ಕಂಡುಕೊಂಡದ್ದನ್ನು. ಓ, ನಿಮ್ಮ ಮನಸ್ಸು ಕಂಡದ್ದನ್ನು ಈಗ ಕಣ್ಣು ಹೌದು ಹೌದು ಹೌದು, ಅಂತ ಅನುಮೋದಿಸ್ತಾ ಉಂಟು. ಹಾಗಂತ ಹಾ, ಸ್ಪಷ್ಟವಾಗಬೇಕಾದ್ರೆ ನಿಮ್ಮಿಂದಲೇ ಉತ್ತರ ಬೇಕು ನನಗೆ. ಏನದು? ರಾಣಿ, ಹಾ, ಯಾರವಳು? ಎಂತದ್ದು? ಯಾರವಳು ಅಂತ. ಹೋಗ್ತಾ ಇರುವವಳು. ಹೌದು. ಒಡಲ ಹೊರೆಯಲು ಸೇರಿಗಿಬ್ಬರು ಕಡುಪತಿ ಜನರು ಅವನಿ ತಿಳಿಯದ
ಸ್ವಾಮಿ, ಹ್ಮ್ ನಡೆದಾಡುವ ದೇವರು ಅಂತ ನಿಮ್ಮನ್ನು ನಾವು ಮಾನಿಸುವುದು. ಹೌದು. ನೀವು ಆಡುವ ಮಾತುಗಳು ನೀವು ಆಡುವುದಲ್ಲವಂತೆ, ಹ್ಮ್ ಸಾಕ್ಷಾತ್ ಜನಾರ್ದನನೇ ಆಡಿಸುವುದಂತೆ. ಹ್ಮ್ ನೀವು ಆಡಿದ ಮಾತುಗಳೆಲ್ಲ ಮಂತ್ರವಾಗುತ್ತಾ ಸಾಗುತ್ತದಂತೆ. ಭವಿಷ್ಯವನ್ನು ನೀವು ಆಡಬೇಕು ಅಂತಿಲ್ಲ. ಹ್ಮ್ ನಿಮ್ಮ ವರ್ಚಸ್ಸಿನಿಂದ ಹೀಗಾಗುತ್ತದೆ ಅಂತ ಆಡಿದ್ರೆ ಹ್ಮ್ ಅದನ್ನು ಸತ್ಯವಾಗಿಸುವ ಹೊಣೆ ಭಗವಂತನಿಗುಂಟಂತೆ. ಆ, ನಿಮ್ಮ ಕುರಿತಾಗಿ ಇಷ್ಟ ಆಡುವುದಕ್ಕೆ ಕಾರಣ ಉಂಟು ಸ್ವಾಮಿ. ಏನು? ಅನ್ನದ ದೋಷ ಅಂತ ಹೇಳೋಣವೋ? ಹ್ಮ್ ನಮ್ಮ ಮನೆಯ ಅನ್ನವನ್ನು ತಾವು ಉಂಡದ್ದು ಹ್ಮ್ ಹಾಗೆ ಆರೋಪಿಸಿದ್ರೆ ನಮ್ಮ ಮನೆಯಲ್ಲಿರುವ ಅನ್ನದಲ್ಲಿಯೇ ದೋಷ ಉಂಟು ಅಂತ ನಾವು ಆಕ್ಷೇಪಿಸಿದಾಗ, ಅಯ್ಯೋ, ಹರಿತತ್ವವನ್ನೇ ಅನ್ನವಾಗಿರಿಸಿಕೊಂಡು ಅದನ್ನೇ ಅರಿವನ್ನಾಗಿಸಿಕೊಂಡು ಕೊಟ್ಟ ಅನ್ನವಲ್ವೇ ಅದು? ಅಲ್ವೋ? ಹ್ಮ್ ಅನ್ನಾದನ ಪ್ರಸಾದವೇ ಅನ್ನ ಎಂಬ ನೆಲೆಯಿಂದ ಹ್ಮ್ ಹರಿ ಸಂಪ್ರೀತಿಗಾಗಿ ಕೊಟ್ಟಂತಹ ಅನ್ನವನ್ನುಂಡ ನಿಮ್ಮಲ್ಲಿಯೂ ಹ್ಮ್ ಒಂದು ಮರುಳುತನವೋ ಒಂದು ವಿಕಾರವೋ ಕಾಣಿಸ್ತದೆ ಅಂತಾದ್ರೆ ಹ್ಮ್ ಅದನ್ನ ಅನ್ನದ ದೋಷ ಅಂತ ಆಡದೆ ಹೋದ ಕಾಲಕ್ಕೆ ಮತ್ತೊಂದು ದೋಷ ಕಾಣಿಸ್ತದೆ, ಸ್ವಭಾವದ ದೋಷ ಅಂತ. ನನಗೆ ಆಶ್ಚರ್ಯ ಆಗುವುದು, ಹ್ಮ್ ತುಸು ಹೊತ್ತಿನ ಮೊದಲು ಹಾ ಯಾರ ಮಾತಿನಲ್ಲಿ ಸಾಕಾರ ಎನ್ನುವಂತಹ ಭಾವದಿಂದ ತೊಡಗಿಸಿಕೊಂಡ ನಿಮಗೆ ಹ್ಮ್ ಈ ಹೊತ್ತಿಗೆ ನನ್ನ ಮಾತು ವಿಕಾರವಾಗಿ ಕಾಣುತ್ತದ? ಅದಕ್ಕೊಂದು ಕಾರಣ ಉಂಟು. ಏನದು? ಯಾವುದನ್ನು ಸಾಕಾರ ಎಂಬ ನೆಲೆಯಿಂದ ಭಗವದ್ವಾಣಿ ಅಂತ ನಾವು ಸ್ವೀಕರಿಸಿದ್ದೆವೋ ಹ್ಮ್ ಆ ಬಾಯಿಯಿಂದಲೇ ಹ್ಮ್ ಬರ್ತಾ ಇರುವ ಶಬ್ದಪುಂಜಗಳು, ಕುತೂಹಲದಿಂದ ಮೂಡಿಸಿದ ಪ್ರಶ್ನೆಗಳು ಹ್ಮ್ ಅದು ತಮ್ಮ ಆಕಾರಕ್ಕೂ ಅಲಂಕಾರವಾದದ್ದಲ್ಲ, ಹ್ಮ್ ತಮ್ಮ ವರ್ಚಸ್ಸಿಗೂ ಭೂಷಣವಾದದ್ದಲ್ಲ. ಹ್ಮ್ ಹ್ಮ್ ಸಾಗುತ್ತಾ ಇರುವುದು ಹೆಮ್ಮಕ್ಕಳ ಸಾಲು. ಅಂತಹ ಅಬದ್ಧವಾದದ್ದನ್ನು ಏನನ್ನು ನೋಡಿದೆ ನಾನು? ಸಾಗುತ್ತಾ ಇರುವುದು ಹೆಮ್ಮಕ್ಕಳ ಸಾಲು. ಸರಿ. ಅವಗಾಹನೆಗೆ ಬಂದಿದೆ ಅಲ್ವೋ? ಗೆಜ್ಜೆ ಧ್ವನಿಯಾಗಿ ಸಾಗಿ ಹೋದದ್ದು ಗಮನಿಸಿದೆವಲ್ಲ ನಾವು? ಬ್ರಾಹ್ಮಣರು ಅಂತಲ್ಲ, ಹ್ಮ್ ಸಂಸ್ಕಾರ ಇದ್ದ ಯಾವ ಪುರುಷನೇ ಆದ್ರೂ ಹ್ಮ್ ಹೆಮ್ಮಕ್ಕಳು ಸಾಗುವ ಕಾಲದಲ್ಲಿ ಅವರ ಮುಖವನ್ನು ಈಕ್ಷಿಸಕೂಡದು, ಹ್ಮ್ ಹ್ಮ್ ಅವರ ಚಲನವಲನವನ್ನು ತದೇಕ ದೃಷ್ಟಿಯಿಂದ ಕಾಣಕೂಡದು. ಹ್ಮ್. ಹೆಣ್ಣಾಗಿ ನಾನು ಹೇಳ್ತಾ ಇರುವುದು ನಿಜ. ಅದರಲ್ಲಿಯೂ ತಾವು ಸಂಸ್ಕಾರವನ್ನು, ಪ್ರಪಂಚಕ್ಕೆ ಆದರ್ಶವನ್ನು ಆಚರಣೆಯಿಂದ ಬೋಧಿಸಬೇಕಾದ ಹ್ಮ್ ಸಂಪನ್ನರೆನಿಸಿಕೊಂಡಂತ ಭೂಸುರರು. ಹ್ಮ್ ನೀವು ಅದರಲ್ಲಿಯೂ ಎಲ್ಲರನ್ನೂ ಪ್ರಾಯಶಃ ಲೆಕ್ಕ ಮಾಡುತ್ತಾ ಸಾಗಿದವರು ಅಂತ. ಹ್ಮ್ ಹ್ಮ್ ಕೊನೆಯವಳಾಗುವಾಗ ಹ್ಮ್ ಮೊದಲಿದ್ದದ್ದೆಲ್ಲ ಮರೆವೇ ಆಗುತ್ತದೆ, ಸಹಜ ಅಲ್ವೋ? ಮೊದಲು ಬಂದದ್ದು ಮರೆವೇ ಆದ ಕಾರಣದಿಂದ ಹ್ಮ್ ಕೊನೆಯಲ್ಲಿದ್ದವಳ ಬಗ್ಗೆ ಕುತೂಹಲ ಜಾಗೃತವಾಗಿಯೋ ಎಂಬ ಹಾಗೆ ಹ್ಮ್ ಅವಳ ಮುಖ ನೋಡಿದ್ರೆ ತಲೆ ತಗ್ಗಿಸ್ತಾಳೆ, ಹ್ಮ್ ಅವಳು ನಡೆಯುವಾಗ ಹಾಗೆ ಹ್ಮ್ ನೂಪುರ ಧ್ವನಿಗಳು ಹೀಗೆ ಮಾಡುತ್ತದೆ. ಹ್ಮ್ ಮರುಳಾಟಿಕೆ ಆಯ್ತು ಅಂತ ಸ್ವಾಮಿ. ತಮ್ಮ ಸ್ಥಾನಕ್ಕೋ ತಮ್ಮ ವರ್ಚಸ್ಸಿಗೋ ಇದು ಭೂಷಣ ಅಲ್ಲ. ಒಂದು ಹೆಣ್ಣಿನ ಬಗೆಗಾಗಿ ಹೀಗೆ ಪ್ರಶ್ನಿಸಬಹುದು ತಾವು. ಇಲ್ಲಿಗೆ ಬಂದಾಗ ಹ್ಮ್ ನಿನ್ನನ್ನು ಮೊದಲು ನೋಡಿದೆ ನಾನು. ಹ್ಮ್ ಜೊತೆಗೆ ನಿನ್ನ ಬಳಿಯಲ್ಲಿರುವಂತ ಕೆಲ ಸಖಿ ವೃಂದದವರು ಇದ್ದಾರೆ, ನನ್ನ ಸಖಿ ವ್ರತ ನನ್ನ ಒತ್ತಿಗೆ ಇದ್ದಾರೆ. ಯಾರನ್ನಾದ್ರೂ ಪ್ರಶ್ನಿಸಿದ್ದುಂಟ ನಾನು? ಅದೇ ಆಶ್ಚರ್ಯ ನನಗೆ. ಯಾರನ್ನೂ ಕಾಣ್ಲಿಲ್ಲ, ಯಾರಲ್ಲಿಯೂ ಕೇಳಲಿಲ್ಲ. ಯಾರ ಬಗ್ಗೆಯೂ ಕುತೂಹಲವಾಗಿ ಕೇಳಿದ್ದುಂಟ ನಾನು? ಇಲ್ಲವೇ ಇಲ್ಲ. ಅವರತ್ತ ಲಕ್ಷ್ಯವೂ ಹರಿಸ್ತಿಲ್ಲ. ನಿಮ್ಮ ಪಾದಕ್ಕೆ ಬಿದ್ದವರಿಗೆ ಆಶೀರ್ವಾದ ಒಳ್ಳೆಯದಾಗಲಿ ಅಂತಷ್ಟೇ ನಿಮ್ಮ ಬಾಯಿಂದ ಬಂದದ್ದು. ನನ್ನ ದೃಷ್ಟಿಯಲ್ಲಿ ಎಂಥದ್ದೇನಾದ್ರೂ ದೋಷವನ್ನು ನೀವು ಕಂಡಿದ್ದುಂಟು? ಇಲ್ಲವೇ ಇಲ್ಲ. ದೃಷ್ಟಿ ದೋಷವನ್ನು ಕಾಣ್ಲೇ ಇಲ್ಲ. ಹಾಗಂತ ಅವರ ಆರ ಬಗ್ಗೆಯೂ ತೋರದಂತಹ ಒಂದು ಕುತೂಹಲ ಹ್ಮ್ ಆ ಹೆಣ್ಣಿನ ಬಗ್ಗೆ ನಾ ತೋರುತ್ತೇನೆಂತಾದರೆ ಹ್ಮ್ ನನ್ನಲ್ಲೇನೋ ಒಂದು ಉಂಟು ಆ ಕುರಿತಾಗಿ ಎನ್ನುವುದು ಸ್ಪಷ್ಟವೇ ತಾನೆ. ಹ್ಮ್ ಕಣ್ಣಿನಿಂದ ಕಾಣುವ ಮೊದಲೇ ಪ್ರಾಯಶಃ ಮನಸ್ಸಿನಿಂದ ಕಂಡಿದ್ದೇನೆ ಅಂತ ತಾವು ಆಡಿದ್ರಿ ಅಲ್ಲವೇ? ಅದರ ಧ್ವನಿ ಹೀಗಿರಬೇಕು. ಹ್ಮ್ ಅಪರಾಧ ಆಯಿತು ಸ್ವಾಮಿ, ಹ್ಮ್. ತಮ್ಮನ್ನು ಶಂಕಿಸಿದೆ ಅಂತ ಅನ್ಯತಾ ಭಾವಿಸಕೂಡದು. ಹ್ಮ್. ಇಲ್ಲಿ ಅಪರಾಧ ಆಗುವುದು ಯಾವಾಗ ಬಲ್ಲೆಯ? ಹ್ಮ್ ಆ ಕುರಿತಾಗಿ ಶಂಕಿಸಿ ಹಾ. ನೀನೇ ನಿರ್ಧಾರವನ್ನು ತಾಳಿ ಹ್ಮ್ ಇವರು ಹೀಗೆ ಎನ್ನುವ ಹಾಗೆ ನಿನ್ನ ಮನಸ್ಸಿನೊಳಗೆ ನೀನು ದೃಢವಾಗಿ ಇಟ್ಟಿದ್ದರೆ ಛೇ, ಛೇ. ಅದು ಅಪರಾಧ. ಇಲ್ಲವೇ ಇಲ್ಲ ಸ್ವಾಮಿ. ಹಾಗೆ ಮಾಡದೆ ನೀವು ಹೀಗೆ ಕೇಳಿದರ ಉದ್ದೇಶವೇನು ಅಂತ ನನ್ನಲ್ಲಿ ಕೇಳಿದಲ್ಲ. ಹೌದು. ಸಂಖ್ಯೆ ಪರಿಮಾರ್ಜನ ಆಯ್ತು ಇಲ್ವೋ? ಹೌದು. ಅಲ್ಲಿಗೆ ದೋಷ ಇಲ್ಲ. ಆದರೂ ಹ್ಮ್ ಅರಿಯದೇ ಅರಿತೋ ಹ್ಮ್. ಯಾವ ನೆಲೆಯಿಂದಾದ್ರೂ ಹ್ಮ್ ಒಂದು ಶಂಕೆಯನ್ನು ತಾಳಿದ ಪಾಪ ಪ್ರಜ್ಞೆಯಿಂದ ಕ್ಷಮೆಯನ್ನು ಯಾಚಿಸಿದ್ದು. ಸರಿ. ಅವಳು ಯಾರು ಎಂಬ ಕುತೂಹಲ ಹ್ಮ್. ಅದು ನಿಮಗೆ ತಣಿಬೇಕು ಅಂತಾದ್ರೆ ಆದರೆ ವಿಶೇಷವಾದ ಉತ್ತರ ಕೊಡುವುದಕ್ಕೆ ಏನೂ ಇಲ್ಲ ಸ್ವಾಮಿ. ಅಂದ್ರೆ ಅವಳು ಹ್ಮ್ ಪರಮ ಸಾಧ್ವಿ ಅಷ್ಟನ್ನು ಆಡುತ್ತೇನೆ. ಹ್ಮ್ ಹ್ಮ್ ಯಾಕಂದ್ರೆ ಹ್ಮ್ ಬರುವ ಪೂರ್ವದಲ್ಲೇ ಕೆಲವಷ್ಟು ನಿಬಂಧನೆಗಳನ್ನು ಇರಿಸಲಿಕ್ಕೆ ಬಂದು ಸೇರಿಕೊಂಡವಳು. ಓಹೋ. ಬಹಳ ದೀರ್ಘಕಾಲದ ಒಡನಾಟ ಏನೂ ಅಲ್ಲ, ಹ್ಮ್ ಮೊನ್ನೆಯೋ ಎಂಬ ಹಾಗೆ ರಾಣಿ ವಾಸವನ್ನು ಸೇರಿಕೊಂಡವಳು. ಹ್ಮ್ ಈಗ ನನ್ನ ಮಗಳು ಸುನೀತಿ ಎಂಬವಳಿಗೆ ಹ್ಮ್ ಸೈರೇಂದ್ರಿ ವೃತ್ತಿಯಲ್ಲಿರುವವಳು. ಆದ್ರಿಂದ ಸೈರೇಂದ್ರಿಯರೆಲ್ಲ ಬನ್ನಿ ಅಂತ ಆಡುವಾಗ ಮೇಲಿಂದ ಇಳಿದು ಬಂದವಳು. ಹ್ಮ್ ಬರುವ ಪೂರ್ವದಲ್ಲೇ ಆಡಿದಳು. ಹ್ಮ್ ಅನಾಥಳಾಗಿ ಆಶ್ರಯವನ್ನು ಹ್ಮ್ ಊಳಿಗವನ್ನು ಅಪೇಕ್ಷಿಸಿ ಬಂದ ನನಗೆ ಹ್ಮ್
ತಾವು ಯಾವುದನ್ನು ಕೊಟ್ಟರೂ ಮಾಡುತ್ತೇನೆ. ಆದರೆ ಆದರೆ ಪರೋಚ್ಚಿಷ್ಟ ಭುಂಜನವೋ, ಪರತಲ್ಪ ಗಮನವೋ, ಪರಪುರುಷನ ಸೇವೆಯೋ, ಪರಪುರುಷನ ಸಂಭಾಷಣೆಯೋ ಇತ್ಯಾದಿಗಳನ್ನು ಮಾಡಕೂಡದು ಅಪ್ಪಣೆಯಾಗಿ. ಅದನ್ನು ಉಳಿದೆಲ್ಲ ಕಜ್ಜವನ್ನು ತಾವು ಆಡಿದ ಹಾಗೆ ಮಾಡಿ ಪೂರೈಸ್ತೇನೆ ಅಂತ ಆಡಿದವಳು. ನಾನು ಸಾಧ್ವಿಯಾದ ಕಾರಣದಿಂದ ಅವಳಲ್ಲಿರುವ ಸೌಶೀಲ್ಯವನ್ನು ಪುರಸ್ಕರಿಸಿ ಅವಳಿಗೆ ಯಥೋಚಿತವಾದ ಸ್ಥಾನಮಾನವನ್ನು ಕೊಟ್ಟಿದ್ದೇನೆ. ಅನ್ಯ ಪುರುಷರೊಂದಿಗೆ ಸಂಭಾಷಿಸಬೇಕಾದ ಅನಿವಾರ್ಯತೆ ಇರುವ ಕೆಲಸಗಳನ್ನೇ ಅವಳಿಗೆ ಒಪ್ಪಿಸುವುದಿಲ್ಲ. ಆದ್ರಿಂದಲೇ ಮಗಳ ಶುಶ್ರೂಷೆಯಲ್ಲಿ ಅವಳು ಇರುವುದು. ಪೂರ್ವಾಪರವನ್ನು ಸ್ವಲ್ಪ ವಿಚಾರಿಸಿದ್ದೇನೆ. ಕೇಳಿದಾಗ ಯಾಕಮ್ಮ ಹೇಳುವುದು, ನನಗೆ ಹಿಂದೇನು ಮುಂದೇನು ಯಾರೂ ಇಲ್ಲದೆ ಇದ್ದವಳು, ಹಾಳು ಹೊಟ್ಟೆ ಅಂತ ಉಂಟಲ್ಲ ತಾಯಿ, ಅದನ್ನು ತುಂಬಿಸಿಕೊಳ್ಳಬೇಕು. ಅದು ಬಯಸಿದ್ರು ಬಯಸದೇ ಹೋದ್ರೂ ಹಸಿವಾಗುತ್ತದೆ. ಹಸಿದ ಕಾಲಕ್ಕೊಂದಷ್ಟು ಹಿಡಿ ಬೋನವನ್ನು ತಿನ್ನಬೇಕು ಎಂಬ ಕಾರಣದಿಂದ ಒಡಲನ್ನು ಹೊರಿಯುವುದಕ್ಕಾಗಿ ಇಲ್ಲಿಯವರೆಗೆ ಬಂದಿದ್ದೇನೆ. ಆಶ್ರಯವನ್ನು ಕೊಡಬೇಕು ಅಂತ ಆಡಿದವಳು. ಹಿಂದೆಯೋ ಮುಂದೆಯೋ ಕೇಳುವವರಿಲ್ಲದ ಸನಾತತ್ವ ಸ್ಥಿತಿ ಇಲ್ಲದ ಅನಾಥೆ ಅಂತ ಆದ್ರೆ, ಸ್ಪಷ್ಟವಾಗಿ ರೂಢಿಯ ಭಾಷೆಯಲ್ಲಿ ಆಡಬೇಕು ಅಂತ ಆದ್ರೆ, ದಿಕ್ಕು ದೆಸೆ ಇಲ್ಲದ ಒಬ್ಳು ಪರದೇಶಿ ಸ್ವಾಮಿ ಅಲ್ಲ ಅಲ್ಲ ಅಂತ ಅಲ್ಲವೇ? ಅಲ್ಲವೇ ಅಲ್ಲ. ನಿನಗೆ ಅಕ್ಕನ ಮಗಳು ನಿನಗೆ ಅಕ್ಕನ ಮಗಳು ಪರಮ ಮಂಗಳೆಯ ದಮಯಂತಿ ನೋಡು ನೀ ಪರಮ ಮಂಗಳೆಯ ದಮಯಂತಿ ನೋಡು ಪರಮ ದಮಯಂತಿ ನೋಡೆ ಗುರುತರದ ತಾಪೆತ್ತು ಬಂದ ಕ್ಷಣ ಮರದಿ ತರಣೆಗೆ ನುಡಿದನು ಪರದೇಶಿಯ ಪರದೇಶಿಯ ನಿನಗೆ ಅಕ್ಕನ ಮಗಳು ಪರಮ ಮಂಗಲೆಯಾದ ದಮಯಂತಿ ನೋಡು ಪರಮ ಮಂಗಲೆಯಾದ ದಮಯಂತಿ ನೋಡು ನೋಡಮ್ಮ ಅಮ್ಮ ಅಲ್ಲಮ್ಮ ಅಲ್ಲ ಅಲ್ಲ ಅಲ್ಲ. ಒಬ್ಬಳು ಪರದೇಶಿ ಆಡಕೂಡದು ಆ ಪದ ಪ್ರಯೋಗವನ್ನ ಆಡಕೂಡದು, ನೀವು ಆಡಕೂಡದು. ಸತ್ಯ ಕಹಿಯಾಗಿರ್ತದೆ ಸ್ವಾಮಿ. ನೋಡುವುದಕ್ಕೆ ಸೌಭಾಗ್ಯವತಿಯಾಗಿದ್ದವರೆಲ್ಲ ಶ್ರೀಮಂತರಾಗಿರ್ಬೇಕು ಅಂತಿಲ್ಲ. ಹಾಗಂತ ಅದು ಸತ್ಯವೇ ಅಲ್ಲಮ್ಮ. ಛೇ, ಅವಳೇ ಆಡಿದ್ದಾಳೆ ತಾನ ಅನಾಥಳು ಅಂತ. ಅವಳಾಡಿದ ಮಾತ್ರಕ್ಕೆ ಅದು ಸತ್ಯವಾಗಬೇಕು ಅಂತಿಲ್ಲಲ್ಲ. ಅಂದ್ರೆ ಸತ್ಯ ಏನು ಅಂತ ತಿಳಿದವ ನಾನು. ಅವಳನ್ನು ತಾವು ಬಲ್ಲಿದೆ? ಚೆನ್ನಾಗಿ ಬಲ್ಲೆ. ನಾನೇನಮ್ಮ, ನನಗಿಂತ ಚೆನ್ನಾಗಿ ನೀನು ಬಲ್ಲೆ, ಕಾಣುವುದರಲ್ಲಿ ಸೋತೆ ನೀನಷ್ಟೇ. ರಾಣಿ ವಾಸದಲ್ಲಿ ಇರುವುದರಿಂದ ನಾನು ಬಲ್ಲೆ, ನಾ ತಿಳಿದದ್ದಷ್ಟೇ ಅವಳ ಅನಾಥೆ ಅಂತ.
ಆ ಕುರಿತಾಗಿ ನನಗೂ ಒಂದು ಸಮಾಧಾನ ಉಂಟು. ಎಷ್ಟೋ ಜನರಿಗೆ ಅವರ ಜೊತೆಯಲ್ಲಿರುವಂತಹ ಊಳಿಗೆ ಮಾಡುವವರ ಪರಿಚಯವೇ ಇರುವುದಿಲ್ಲ. ಅವರು ಯಾರು ಅಂತ ಕೇಳಿದ್ರೆ ಅವರ ಹೆಸರು ಹೇಳುವಷ್ಟು ಕೂಡ ಪರಿಚಯ ಇರುವುದಿಲ್ಲ. ಹೌದು. ಹಾಗಂತ ನೀನು ಹಾಗಲ್ಲ. ಸೇವಕರಿಂದ ಸೇವೆ ಪಡೆಯುವ ಸೇವ್ಯನಿಗೆ ಅವರ ಕುರಿತಾದ ಕಾಳಜಿ ಕೃತಜ್ಞತೆ ಇಲ್ಲ ಅಂತ ಆದ್ರೆ ಆ ಪಡೆದ ಸೇವೆಗೊಂದು ಮೌಲ್ಯ ಉಂಟ. ಅವಳಾಡಿದಂತಹ ಮಾತುಗಳನ್ನಷ್ಟನ್ನು ಕೇಳಿಕೊಂಡು ಅವಳ ಗುಣವಿಶೇಷತೆಯನ್ನು ಒಪ್ಪಿಕೊಂಡು ಅವಳಾಡಿದಂತಹ ಮಾತಿಗೆ ಬದ್ಧಳಾಗಿ ನೀ ತೊಡಗಿಸಿಕೊಂಡು ಅವಳಿಗೆ ಬೇಕಾದ ಹಾಗಿಲ್ಲಿರುವುದಕ್ಕೆ ಅವಕಾಶ ಮಾಡಿಕೊಡುತ್ತಿ ಅಂತಾದರೆ ನಿನ್ನ ಹೃದಯ ಏನು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಿ. ಆದ್ದರಿಂದಲೇ ನಿನ್ನ ಹೃದಯ ಒಪ್ಪಿಕೊಂಡಾಗಲ್ಲವಳು ಎನ್ನುವುದನ್ನು ನಿನಗೆ ಎಚ್ಚರಿಸುವುದಕ್ಕೆ ಬೇಕಾಗಿ ಆ ಪದಪ್ರಯೋಗವನ್ನು ಇನ್ನೊಮ್ಮೆ ಮಾಡದಿರಮ್ಮ ಅಂತ ತಡೆದವನಿದ್ದೇನೆ. ಅವಳನ್ನು ಹಾಗೆ ಆಡದೇ ಇದ್ರೆ ಅನಾಥಳಲ್ಲ ಅಂತಾದ್ರೆ ಸನಾಥಳಾಗಬೇಕು ಅಂತಾದ್ರೆ ನಾಥ ಯಾರು ಅಂತ ಬೇಡವ? ಜಡಗೊಂಡವರಿಗೆಲ್ಲರಿಗೂ ಕೂಡ ಚೇತನ ಶಕ್ತಿಯಾಗಿ ತಾನು ನಡೆದ ಜಾಗದಲ್ಲೆಲ್ಲ ಚೈತನ್ಯವನ್ನು ಅಂತರ್ಯಾಮಿಯಾಗಿಸಿಕೊಳ್ಳಬಲ್ಲಂತಹ ಶಕ್ತಿಯನ್ನು ಹೊಂದಿದಂತಹ ಶ್ರೇಷ್ಠ ಪ್ರಭೃತಿಯೋಳ್ವಳ ಪತ್ನಿ ಆಕೆ. ಅವಳಿಗೆ ಅಂತ ಜ್ಯೇಷ್ಠ ನೆನೆಸಿಕೊಂಡಂತ ಒಬ್ಬ ವಲ್ಲಭನಿದ್ದಾನ. ಹೌದೇ ಹೌದು. ಅವಳು ಆಡ್ಲೇ ಇಲ್ಲ. ತನ್ನ ಪ್ರಭು ಶಕ್ತಿಯಿಂದ ಪ್ರಜಾಪ್ರೀತಿಯನ್ನು ಅಪಾರವಾಗಿ ಗಳಿಸಿಕೊಂಡು ಸರ್ವಜನರ ಹಿತವ ಸರ್ವದಾ ಬಯಸುವ ಸರ್ವಜನ ಸಂಸ್ತುತ್ಯ ಕಾರುಣ್ಯ ವಾರಿಧಿಯಾದಂತಹ ಶ್ರೇಷ್ಠ ಅರಸು ಕುಲದಲ್ಲಿ ಹುಟ್ಟಿ ಶ್ರೇಷ್ಠ ಅರಸುವಿನ ಪತ್ನಿಯಾಗಿ ಸರ್ವಜನ ಪ್ರೀತಿಯನ್ನು ಹೊಂದಿದವಳಾಕೆ. ಸ್ಥಾನಾಪನ್ನನಿಗೆ ಮಗಳೂ ಹೌದು, ಸ್ಥಾನಾಪನ್ನನಿಗೆ ಸತಿಯೂ ಹೌದು. ಹೌದೇ ಹೌದು ಸ್ವಾಮಿ. ಕುತೂಹಲದಿಂದ ಪ್ರಶ್ನಿಸ್ತಾ ಇದ್ದೇನೆ. ಅವಳನ್ನು ಬಲ್ಲೆ ಅಂತ ಆಡುವ ತಾವು ಅವಳ ಬಗೆಗಾಗಿ ವಿಶೇಷಣಗಳ ಸುರಿಮಳೆಯನ್ನೇ ಸುರಿಸ್ತಾ ಇದ್ದೀರಿ. ನನಗೆ ನಿಮ್ಮ ಬಗ್ಗೆಯೂ ಕುತೂಹಲ ಹುಟ್ಟುತ್ತಾ ಇದೆ. ತಾವೆಲ್ಲಿಂದ ಬಂದವರು? ಹೌದು, ಆಗ ನೀ ಹೇಳಿದೆ ಮಧ್ಯಾಹ್ನದ ಹೊತ್ತು ಬ್ರಾಹ್ಮಣರಾದ ನಿಮಗೆ ಊಟವೇ ಮೊದಲು, ಭೋಜನವೇ ಮೊದಲು, ಆ ಬಳಿಕ ನೋಡೋಣ. ಇಂಥವರು ಎಂಬ ಕಾರಣದಿಂದ ನಮ್ಮಲ್ಲಿ ಉಪಚಾರ ಅಲ್ಲ. ಯಾರಾದರೂ ಎಲ್ಲಿಂದ ಬಂದವರಿಗಾದ್ರೂ ಒಂದೇ ಉಪಚಾರ ಎಂಬ ನೆಲೆಯಿಂದ, ಬ್ರಾಹ್ಮಣ ಎಂಬ ನೆಲೆಯಿಂದ ಯಥೋಚಿತ ಉಪಚಾರ. ಎಲ್ಲವನ್ನೂ ಹೇಳುತ್ತೇನೆ ಕೇಳು. ನಿನ್ನ ಕಣ್ಣ ಮುಂದೆ ಆ ದೃಶ್ಯ ತುಂಬಿ ಬರಬೇಕಮ್ಮ. ಸರಿ. ತುಂಬಿದಂತಹ ಸಭೆಯಲ್ಲಿ ತಾನು ವರಿಸುವುದಕ್ಕೆ ಬೇಕಾದಂತಹ ಯೋಗ್ಯತಾವಂತನನ್ನು ತಾನೇ ಗುರುತಿಸುವಂತಹ ಪರೀಕ್ಷೆ ಒದಗಿ ಬಂದ ಕಾಲಕ್ಕೆ ಸಮಸ್ತ ಸುರ ಸಂತತಿ ಎಲ್ಲವೂ ಕೂಡ ಸಾಲಾಗಿ ಕುಳಿತಂತಹ ಸಂದರ್ಭ. ದೇವತಿಂತಿಣಿ. ಹೌದೇ ಹೌದು. ಲೋಕದ ಮಾತೆಯ ಅನುಗ್ರಹವನ್ನು ಪಡೆದು ತನ್ನ ಗಂಡ ಯಾರು ಎನ್ನುವುದನ್ನು ತನ್ನದ್ದಾದಂತಹ ಪಾತಿವೃತ್ತದ ನಡೆಯಿಂದಲೇ ಕಂಡುಕೊಂಡು ಸಮಸ್ತ ಪಂಕ್ತಿಯೇ ಭಲೆ ಭಲೆ ಉಗೆ ಉಗೆ ಎನ್ನುವ ಹಾಗೆ ತಾನು ಹೃದಯದಲ್ಲಿ ಆರಾಧಿಸಿಕೊಂಡು ಬಂದಂತಹ ಆ ಮಹಾನ್ ಪುರುಷನನ್ನು ಒಲಿಸಿಕೊಳ್ಳುವಲ್ಲಿ ನಡೆಯನ್ನು ಹೊಂದಿ ಅವನನ್ನೇ ಮದುವೆಯಾಗುವುದಕ್ಕೆ ತ್ರಿಕರಣ ಪೂರ್ವಕವಾಗಿ ಮಹಾಶಕ್ತಿಯನ್ನು ನೆನೆದು ನಳನನ್ನು ವರಿಸಿಕೊಂಡಂತಹ ನಿನ್ನ ಚಿಕ್ಕಮ್ಮನ ಮಗಳು ದಮಯಂತಿ ಅಮ್ಮವಳು. ದಮಯಂತಿ ಪರದೇಶ ಹೇಗಾಗುತ್ತಾಳೆ? ನಳನರಸಿ ದಮಯಂತಿ. ಅವಳನ್ನು ಅಮ್ಮ ಅಂತ ಕರೆಯುತ್ತಿರುವಂತಹ ನಾನು ಕುಂಡಿನಾಪುರದಿಂದ ಬಂದಂತಹ ಬ್ರಾಹ್ಮಣ ಸುದೇವನಮ್ಮ. ಸುದೇವ ನನ್ನ ಅಕ್ಕನ ಮನೆ ಕುಂಡಿನಾಪುರದಿಂದ ಸಾಗಿ ಬಂದವರು ತಾವು. ಹೌದೇ, ಇದು ಸತ್ಯವೇ? ನಿಜವೇ ಹೌದು. ಹಾಗಾದ್ರೆ ನಿಮ್ಮಲ್ಲಿ ಅಲ್ಲ ಸ್ವಾಮಿ, ವಿಚಾರಿಸಬೇಕಾದ ಅವಳನ್ನು ಆಡಬೇಕಾದ ಸತ್ಯವನ್ನು ಆಡದೆ ಮುಚ್ಚಿಟ್ಟಿದ್ದಾಳೆ ಅಂತಾದ್ರೆ ಸತ್ಯಾಸತ್ಯತೆಯನ್ನು ತಿಳಿಯಬೇಕು ಅಂತಾದ್ರೆ ಅವಳಲ್ಲಿ ಆಡಬೇಕು. ಯಾರಲ್ಲಿ? ಆ ಸೈರೇಂದ್ರಿಯನಿತ್ತ ಬರ ಹೇಳಿ. ಸ್ಥಿರವಾಗಿ ಅರೋ ನೀನಾರೋ ಸ್ಥಿರವಾಗಿ ಅರುದು ನೀನ್ಯಾರೋ ನೀನ್ಯಾರೆಂಬುದೆನ್ನೊಡನೆಯೇ ಮರೆಮಾಡಿದರೆ ಇಲ್ಲದ ತಂದೆ ತಾಯಿಗಳ ಮರೆಮಾಡಿದರೆ ನಿನ್ನ ತಂದೆ ತಾಯಿಗಳಾಣೆ ಎಲ್ಲ
ಪತಿಯಾಣಿ ಶಿಶುಗಳಾಣಿ ಮಿರುವತಮಯೂತಿಗಲ್ಲವೇ ಮಿರುವತಮಯೂತಿಗಲ್ಲವೇ ನೀನು ಹೇಳುವ ಮಿರುವತಮಯೂತಿಗಲ್ಲವೇ ನೀನು ಬೇಡನನು ಶಿರವಾಗಿ ಅಹುದೆಂದಳು ಪತಿಯಾಣಿ ಅರುಹು ಬೇಡನನು ಶಿರವಾಗಿ ಅಹುದೆಂದಳು ತಿರಪಾಗಿ ಅರುಹು ನೀನ್ಯಾರೆಂಬುದೆನ್ನೊಡನೆ ಬೇಡು ಯಾರು ಬೇಡು ಬೇಡು ಅಮ್ಮ ಸೈರಂದ್ರಿ, ಏನು ತಾಯೇ? ಹೀಗೆ ಬಾರಮ್ಮ. ಬಂದೆ. ಸ್ವಾಮಿ ಬ್ರಾಹ್ಮಣರೇ, ಹ್ಮ್ ಕೆಲವೊಮ್ಮೆ ಹ್ಮ್ ದೂರದಿಂದ ಲಕ್ಷಿಸಿದವಾಗ ಹ್ಮ್ ಸ್ಪಷ್ಟತೆ ಲಭ್ಯ ಆಗುವುದಿಲ್ಲ. ಹ್ಮ್ ಗೋಮಯ ಪಾಯಸಿ ನ್ಯಾಯ ಅಂತ ಒಂದು ನ್ಯಾಯವೇ ಉಂಟು, ತಾವು ತಿಳಿದದ್ದು. ಹ್ಮ್ ಬಹು ದೂರದಿಂದ ಕಾಣುವಾಗ ಪಾಯಸವು ಗೋಮಯವು ಒಂದೇ ತೆರನಾಗಿ ಕಾಣುತ್ತದೆ. ಆದರೆ ಅವುಗಳ ಸ್ವಭಾವ ಬೇರೆ, ಗುಣ ಬೇರೆ, ನಿಜ. ಮೌಲ್ಯ ಬೇರೆ. ಸರಿ. ಸಮೀಪದಿಂದ ಸೂಕ್ಷ್ಮ ದೃಷ್ಟಿಯಿಂದ ಅವಲೋಕಿಸಿದರೆ ಗೋಮಯ ಯಾವುದು ಪಾಯಸ ಯಾವುದು ಅಂತ ತಿಳಿಯುತ್ತದೆ. ಬಹುದೂರದಿಂದ ಕಾಣುವಾಗ ಅವಳನ್ನು ದಮಯಂತಿ ಎಂಬ ಭಾವದಿಂದ ತಾವು ತರ್ಕಿಸಿರಬಹುದು ಎಂಬ ನೆಲೆಯಿಂದ ಕರೆಸಿದ್ದೇನೆ. ಸ್ವಲ್ಪ ನೋಡಿ ಸ್ವಾಮಿ, ಅವಳೇ ಹೌದೋ? ಯಾವ ಸಂಶಯವೂ ಇಲ್ಲ. ಸಾಕಾಗುವುದಿಲ್ಲ ಸ್ವಾಮಿ. ತಾವಾಡಿದ ದಮಯಂತಿ ಅವಳೇ ಅಂತ ನನಗೆ ನಂಬಿಕೆ ಬರಬೇಕು ಅಂತಾದ್ರೆ ದಮಯಂತಿಯನ್ನು ನಾ ಬಲ್ಲೆ, ತಾವು ಬಲ್ಲಿರೋ ಎಂಬ ಹಾಗೆ ತಮ್ಮ ಪರೀಕ್ಷೆ ಅಂತ ಭಾವಿಸಕೂಡದು. ಇವಳೇ ದಮಯಂತಿ ಎಂಬುದು ದೃಢವಾಗುವುದಕ್ಕಾಗಿ ಒಂದು ಲಕ್ಷಣವನ್ನಾದ್ರೂ ಹೇಳಬಹುದು. ಅದರಲ್ಲೇನುಂಟು, ವಿಶೇಷತೆ ಏನೂ ಇಲ್ಲ. ನಿನಗೆ ಇನ್ನೂ ಸ್ಪಷ್ಟವಾಗಬೇಕು ಅಂತಾದ್ರೆ ಅವಳ ಮುಖವನ್ನು ತಿರುಗಿಸು. ಭೂಮಧ್ಯದಲ್ಲಿ ಕಮಲದಳಾಕೃತಿಯ ಚಿಹ್ನೆ ಇದೆ, ಅದು ಕಾಣದ ಹಾಗೆ ಇನ್ನೊಂದು ಅದರ ಮೇಲೆ ಬರ್ಕೊಂಡಿದ್ದಾಳೆ. ಹೌದು, ಅದನ್ನು ಒರೆಸಲಿಕ್ಕೆ ಹೇಳು, ಸ್ಪಷ್ಟವಾಗಿ ಗೊತ್ತಾಗ್ತದೆ. ಸ್ವಲ್ಪ ನಿಲ್ಲಿ ಸೈರೇಂದ್ರಿ. ತಾಯೇ, ಇತ್ತ ಬಾ ಅಮ್ಮ. ಬಂದೆ. ನನ್ನಲ್ಲಿ ಉಳಿಗದ ಆಳಾಗಿ ಸೇರಿಕೊಂಡವಳು ನೀನು. ಸತ್ಯ. ಕಾರ್ಯಾರ್ಥಿಯಾಗಿ ಬಂದು ಆಶ್ರಯವನ್ನು ಅಪೇಕ್ಷಿಸುವ ಕಾಲಕ್ಕೆ ಆಡಿದ ಮಾತುಗಳು ಇನ್ನೂ ಹಸಿರಾಗಿಯೇ ಇದೆ. ಪರೋಚ್ಚಿಷ್ಟವನ್ನು ಭುಂಜಿಸುವುದಿಲ್ಲ, ಪರತಲ್ಪ ಗಮನವನ್ನು ಮಾಡುವುದಿಲ್ಲ, ಪರಪುರುಷನ ಸೇವೆಯಲ್ಲಿ ನಾನು ತೊಡಗುವುದಿಲ್ಲ. ಆಡಿಯೇ ನಾನು ತೊಡಗಿದವಳು. ಆ ಕಾಲದಲ್ಲಿ ವಿಚಾರಿಸಿದವಾಗ ತಾನು ಅನಾಥಳು ಅಂತ ಆಡಿದವಳು. ಸರಿ, ಅದು ಸರಿ. ತಾಯಿ, ಏನಮ್ಮ? ಸ್ವಲ್ಪ ನಿನ್ನ ಭ್ರೂ ಮಧ್ಯದಲ್ಲಿರುವಂತಹ ಸಿಂಧೂರವನ್ನು ವರಿಸಬೇಕು ಅಂತ ನನಗೆ. ಭ್ರೂ ಮಧ್ಯದಲ್ಲಿರುವ ಸಿಂಧೂರವನ್ನು ಸ್ವಲ್ಪ ಕೈಯಿಂದ ಒರೆಸಬೇಕು ಅಂತ. ಅಮ್ಮ, ಭ್ರೂ ಮಧ್ಯದಲ್ಲಿ ಇಟ್ಟಿರುವಂತಹ ತಿಲಕವೇ ನನ್ನ ಸತೀತ್ವದ ಸಂಕೇತ ಅಲ್ವೇ? ಅದನ್ನೇ ನೀವು ಒರೆಸುವುದಕ್ಕೆ ಹೇಳ್ತಾ ಇದ್ದೀರಾ? ತಪ್ಪಾಗುತ್ತದೆ ಅಲ್ವೋ? ಸತಿಯಾದವಳಿಗೆ ಭೂಷಣವೆನಿಸಿದ ಸಿಂಧೂರವನ್ನು ಯಾವ ಕಾಲಕ್ಕೂ ಒರೆಸಕೂಡದು. ಹೀಗೆ ಮಾಡುವ. ಹೇಗೆ? ನಾವು ಒರೆಸುವುದಿಲ್ಲ, ಸ್ವಲ್ಪ ಸರಿಸ್ತೇನೆ. ಅದೀತೋ? ಯಾಕಮ್ಮ? ನೀತವ ಬಂದೆ. ಸೆರಗಿನಿಂದ ಭ್ರೂ ಮಧ್ಯದಲ್ಲಿರುವ ಸಿಂಧೂರ ಪದ್ಮಾಕೃತಿಯ ಚಿಹ್ನೆ ಮಚ್ಚೆ ಜನ್ಮದಿಂದ ಬಂದದ್ದು. ಏಕೋ ನಿನಗೆ ಅನ್ನವಿತ್ತವಳು ನಾನು, ಆಶ್ರಯವಿತ್ತವಳು ನಾನು. ಅನಾಥಳಾಗಿ ಅಂಡಲಯಿತ ಚೇದೀಪುರವನ್ನು ಸೇರಿಕೊಂಡ ಕಾಲದಲ್ಲಿ ನಿನ್ನ ಮಾನ ಪ್ರಾಣಗಳ ರಕ್ಷಣೆಯನ್ನು ಮಾಡಿದವಳು ನಾನು. ತಂದೆ ಎನಿಸಿಕೊಳ್ತಾನೆ ಇದಿಷ್ಟನ್ನು ಮಾಡಿದವ. ಹೆಣ್ಣಾದವಳು ತಾಯಿ ಎನಿಸಿಕೊಳ್ತಾಳೆ. ತಾಯಿ ತಂದೆಯರಾಗಿ ನಾವು ನೃಪತಿಯೋ ನಾನೋ ನಿನಗಿದ್ದೇವೆ. ತಂದೆ ತಾಯಿಯಲ್ಲಿ ಮಕ್ಕಳು ವಂಚಿಸಕೂಡದು, ಸಟೆಯನ್ನಾಡಕೂಡದು. ಅನ್ನವಿಕ್ಕಿದ ಕೈ ಪ್ರಶ್ನಿಸ್ತಾ ಇರುವುದು. ಏನನ್ನು? ನೀನಾರು? ನೀ ದಮಯಂತಿಯೋ? ಅಮ್ಮ,
ನಾನು ಬರುವ ಕಾಲದಲ್ಲೇ ನಿಮ್ಮಲ್ಲಿ ಆಡಿದ್ದೆ, ನಾನೊಬ್ಬಳು ಹತಭಾಗಿನಿ. ಹತಭಾಗ್ಯ. ಹೌದು. ನಿನ್ನ ಹೆಸರು ದಮಯಂತಿಯೋ? ಚೇ ದಮಯಂತಿಯಲ್ಲಿ ನಾನೆಲ್ಲಿ ಆಡುವುದಿಲ್ಲ ಅಲ್ವಾ? ಅನ್ನವಿಕ್ಕಿದ ಕೈ ತಾಯಿ ತಂದೆಯಂತೆ, ಆಶ್ರಯವಿಕ್ಕಿದವರು ತಂದೆ ತಾಯಿ ಆಗುವುದಕ್ಕಿಲ್ಲ, ತಾಯಿಯಂತೆ ತಂದೆಯಂತೆ ಅಲ್ವಾ? ಸರಿ, ನಿನಗೆ ಜನ್ಮವನ್ನಿತ್ತ, ಬದುಕು ಸಾಕು ಎಂಬ ಎಂದು ನವೆಯುವಷ್ಟು ನೋವನ್ನನುಭವಿಸಿ ಪ್ರಸವ ಶೂಲೆಯಿಂದ ನಿನ್ನನ್ನು ಹಡೆದು ಜಗಕ್ಕೆ ನಿನ್ನನ್ನು ಕೊಟ್ಟ, ನಿನ್ನನ್ನು ಪಡೆದ ಹಡೆದ ತಂದೆ ತಾಯಿಯರು ನಿನಗಿದ್ದಾರಲ್ಲ, ಇರ್ಲೇಬೇಕಲ್ಲ. ಈಗ ಇದ್ದಾರೋ ಇಲ್ಲೋ ಅನ್ನೋದು ಪ್ರಶ್ನೆ ಅಲ್ಲ, ನಿನ್ನ ಜನ್ಮಕ್ಕೆ ಕಾರಣರಾದವರು ಇರ್ಲೇಬೇಕಲ್ವಾ? ಅಲ್ಲದೆ ಹೋದ್ರೆ ಪ್ರಪಂಚದಲ್ಲಿ ನಾನು ಕಾಣಿಸಿಕೊಳ್ಳುವುದಕ್ಕೆ ಇಲ್ವಲ್ಲ ಅಮ್ಮ. ನಿನ್ನನ್ನು ಹಡೆದ ಪಡೆದ ತಾಯಿ ತಂದೆಯ ರಾಣೆಯಾಗಿ ಹೇಳು, ನೀ ದಮಯಂತಿ ಹೌದು ಅಲ್ವೋ? ಎಲ್ಲಿಯ ದಮಯಂತಿ, ಎಲ್ಲಿಯ ನಾನು? ಬಿಡು, ನಿನ್ನನ್ನು ಕಾಣುವಾಗ ಮುಖದ ಲಕ್ಷಣವೋ ವರ್ಚಸ್ಸಿನ ಪ್ರಬುದ್ಧತೆಯನ್ನು ಗುರುತಿಸಿದ್ರೆ ನೀನೂ ಮಕ್ಕಳನ್ನು ಹಡೆದವಳ ಹಾಗೆ ಕಾಣ್ತದೆ. ನನ್ನ ದಮಯಂತಿಯೇ ಹೌದು ಅಂತಾದ್ರೆ ಮಕ್ಕಳನ್ನು ಹಡೆದ ವರ್ತಮಾನವನ್ನು ನಾ ಬಲ್ಲೆ. ಸಮೀಕರಣದ ದೃಷ್ಟಿಯಿಂದ ಆಡುತ್ತಾ ಇದ್ದೇನೆ. ನಿನ್ನ ಗರ್ಭದರ್ಭಕರಾಗಿ ಪ್ರಪಂಚದ ಬೆಳಕನ್ನು ಕಂಡ ನೀ ಹಡೆದ ಮಕ್ಕಳು ಶಿಶುಗಳ ಮೇಲೆ ಆಣೆಯಾಗಿ ಹೇಳು, ನೀ ದಮಯಂತಿಯೋ? ಅಮ್ಮ, ತಂದೆ ತಾಯಿಯಂದಿರಿಲ್ಲ, ಊರಿಲ್ಲ, ಮಕ್ಕಳಿಲ್ಲ, ನಾನೊಬ್ಬಳು ಅನಾಥೆ ಅನ್ನುವ ಭಾವದಿಂದಲೇ ನಿಮ್ಮ ಬಳಿಗೆ ಊಳಿಗಕ್ಕೆ ಬಂದವಳು. ನನಗೆ ಯಾರೂ ಇಲ್ಲ, ನಾನು ದಮಯಂತಿಯೂ ಅಲ್ಲ. ಸರಿ, ಅರ್ಥ ಆಯಿತು. ಹೆಣ್ಣಾದವಳಿಗೆ ಸರ್ವಸ್ವವು ತಂದೆಯೂ ಅಲ್ಲ, ತಾಯಿಯೂ ಅಲ್ಲ, ಮಕ್ಕಳೂ ಅಲ್ಲ, ದೇವರೂ ಅಲ್ಲ. ಎಲ್ಲವೂ ಆಗಬಲ್ಲವ ಒಬ್ಬ ಮಾತ್ರ. ಸರಿಯಾಗಿ ಕೇಳಿಸಿಕೋ ದಮಯಂತಿ, ನಿನ್ನ ಕರ್ಣದ್ವಯಗಳು ಹೃದಯಕ್ಕೆ ಮುಟ್ಟಬೇಕು. ನಿನ್ನ ಬಲಕರವನ್ನು ನಿನ್ನ ಹೃದಯದ ಮೇಲೆ ಇರಿಸಿಕೊಂಡು ಉತ್ತರವನ್ನು ಕೊಡಬೇಕು. ಇರಿಸಿಕೊಂಡು ದೇವತಿಂತಿಣಿಯ ಕೆಳಗಿಳಿದು ಬಂದು ಸಮಾಹಿತರಾಗಿ ಸ್ವಯಂವರ ವೇದಿಯಲ್ಲಿ ವರಿಸಬೇಕು ಅಂತ ಯಾರನ್ನು ನೀ ವರಿಸುವ ಅಪೇಕ್ಷೆಯನ್ನು ಪಟ್ಟಿದ್ಯೋ ಅವನನ್ನೇ ದೂತನನ್ನಾಗಿ ರಾಯಸವನ್ನಿತ್ತು ಕಳಿಸಿದ ಕಾಲದಲ್ಲಿಯೂ ವಾಗ್ದೇವಿಯ ಅನುಗ್ರಹದಿಂದ ಪತಿಯವನೇ ಎಂಬ ಭ್ರಮೆ ಹುಟ್ಟಿದ ಕಾಲದಲ್ಲಿ ಪತಿಯನ್ನು ಆಯ್ದುಕೊಂಡು ಅವನ ಸತಿಯಾಗಿ ಇಂದ್ರಾದಿ ಸುಮನಸರೆ ಪೂರ್ಣಾನುಗ್ರಹವನ್ನು ಒದಗಿಸುವ ಹಾಗೆ ಪಾತಿವ್ರತ್ಯದಲ್ಲಿ ಮೇಲೆದ್ದು ಬಂದಂತಹ, ಪಾತಿವ್ರತ್ಯ ಶಿಖಾಮಣಿ ಶಿರೋಮಣಿ ಎನಿಸಿಕೊಂಡಂತಹ ದಮಯಂತಿಯೇ ಸತ್ಯವಾದ್ರೆ ಆಡು. ಯಾವ ನಿಷದ ನೃಪತ ಆರ್ಯಾವರ್ತಕ್ಕೆ ಚಕ್ರವರ್ತಿಯಾಗಿ ಸಮಸ್ತರನ್ನು ಪರಿಪಾಲಿಸ್ತಾ ಭೂಮಂಡಲದಲ್ಲಿ ಚಂದ್ರನೋಪಾದಿಯಲ್ಲಿ ಸೂರ್ಯನೋಪಾದಿಯಲ್ಲಿ ಕಂಗೊಳಿಸ್ತಾ ಇದ್ದಾನೋ ಆ ನಿಷದೇಂದ್ರ ನೆನೆಸಿಕೊಂಡ ನಳನ ಪದದಾಣೆಯಾಗಿ ಆಡು, ನೀ ದಮಯಂತಿ ಹೌದಾ ಅಲ್ವಾ? ಸಾಕು ತಾಯೇ, ಒಪ್ಪತಿಯ? ಅದೇ ದಮಯಂತಿ ನಾನು. ದಮಯಂತಿ ದಮಯಂತಿ ಏನೇ ಇದು? Hasta
ದಮಯಂತಿ ದಮಯಂತಿ, ಚಿಕ್ಕಮ್ಮ, ಎಂತ ಕೆಲಸ ಮಾಡಿದೀಯ ಮಗಳೇ? ಏನಾಯ್ತಮ್ಮ? ತವರಲ್ವೇನೆ ಇದು ನಿನ್ನದು? ತವರು ಮನೆಗೆ ಸಾಗಿ ಬರುವ ಹೆಮ್ಮಕ್ಕಳ ಅಪೇಕ್ಷೆ ಆದ್ರೂ ಏನಿದ್ದೀತ ಹೇಳು. ಹಾ, ತನಗಾದ ಯಾವ ಸಂಕಷ್ಟಕ್ಕಾದ್ರೂ ಹ್ಮ್ ಒಂದು ಪರಿಹಾರ ಲಭ್ಯವಾಗುವುದಿದ್ರೆ ತವರು ಎಂಬ ಭಾವದಿಂದಲ್ವೇನೆ ಬರುವುದು. ಹೌದು. ಬಿಸಿಲಾಗಲಿ ಮಳೆಯಾಗಲಿ, ಹ್ಮ್ ಬಿಸಿಲಿನಿಂದಲೋ ಮಳೆಯಿಂದಲೋ ನಮ್ಮನ್ನು ರಕ್ಷಿಸುವ ಛತ್ರದೋಪಾತಿಯಲ್ಲಿ ಹೆಮ್ಮಕ್ಕಳಿಗೆ ತವರಿರುತ್ತದೆ. ಹ್ಮ್ ಪತಿಗೃಹದಲ್ಲಿ ಬಿಸಿಪು ಅಂತಾದ್ರೆ ತವರಿಗೆ ಬಂದು ಛತ್ರದ ಕೆಳಗಿರುವುದು. ಹ್ಮ್ ಪತಿಗೃಹದಲ್ಲಿ ಸುರಿಯುವ ಕುಂಭದ್ರೋಣ ವರ್ಷ ಅಂತಾದ್ರೆ ನೆನೆಯದಂತೆ ತಮ್ಮನ್ನು ರಕ್ಷಿಸಿಕೊಳ್ಳುವುದಕ್ಕೆ ತವರಿರುವುದು. ಛತ್ರತೋಪಾದಿಯಲ್ಲಿ ರಕ್ಷಿಸಬೇಕಾದ ತವರನ್ನು ಅನಾಥಳೆಂಬ ಭಾವದಿಂದ ಹೊಕ್ಕು. ಅಯ್ಯೋ ಅಯ್ಯೋ, ಎಂತ ಕೆಲಸ ಮಾಡಿದೀಯ ನೀನು. ಪರಿಚಾರಕರ ಅನೇಕ ಮಂದಿಗಳಿಗೆ ಅನ್ನವನ್ನಿಕ್ಕಿ ಪೋಷಿಸ್ತಾ ಇದ್ದವಳು ನನ್ನ ಮುಂದೆ ದೇಹಿ ಅಂತ ಅನ್ನಕ್ಕಾಗಿ ಕೈಯೊಡ್ಡುವ ಸ್ಥಿತಿಯನ್ನು ನಾನಾಗಿ ತಂದುಕೊಂಡೆನಲ್ವೇನೆ. ನಾನೇನು ನನ್ನರಸ ನಿನ್ನರಸನ ಪದತಲದಲ್ಲಿ ತನ್ನ ಮುಕುಟವನ್ನು ಒಪ್ಪಿಸಿ ಸಮ್ರಾಟ ಜಿಯ ಹಸಾದ ಎಂಬ ನೆಲೆಯಿಂದ ಸಾಮಂತರಾಗಿ ಬದುಕಬೇಕಾದ ನಾವು ನಿನ್ನನ್ನು ಊಳಿಗದ ಆಳಾಗಿ ದುಡಿಸಿಕೊಂಡೆ. ಮಗಳು ಸುನೀತಿಗೆ ಸೈರೇಂದ್ರಿಯಾಗಿ ಅವಳ ಪರಿಚಾರಕೆಗಾಗಿ ನಿನ್ನನ್ನು ಇರಿಸಿದೆ. ಚಿಕ್ಕಮ್ಮನ ಮನೆ ಅಂತಾದ್ರೆ, ಚಿಕ್ಕಮ್ಮನ ಮನ ಅಂತಾದ್ರೆ ಅದು ಕರುಣೆ ಇಲ್ಲದ ಪಾಷಾಣ ಅಂತ ಭಾವಿಸಿದೆಯೇನೆ? ಛೇದಿ ದೇಶ ಅಂತ ಆಡಿದ್ರೆ ಅದು ಛೇದಿಸುವುದಕ್ಕಿರುವ ದೇಶ ಅಂತ ಭಾವಿಸಿದೆಯೇನೆ? ಒಟ್ಟಾಗಿಸುವುದಕ್ಕಿರುವ ದೇಶ ಅಲ್ಲ ಅಂತ ತಿಳಿದೆಯೋ ಹೇಗೆ? ಏನಮ್ಮ ಇದು, ಕೊರಳು ಕತ್ತರಿಸಿ ಬಿಟ್ಟಿಯಲ್ಲ. ಯಾವ ಬಾಯಿಂದ ನಾ ಮಗಳೇ ಅಂತ ಕರೆಯಬೇಕಿತ್ತು ಆ ಬಾಯಿಂದ ನಿನ್ನನ್ನು ಒಂದು ದಿವಸವೂ ಮಗಳೇ ಅಂತ ಕರೆಯುವುದಕ್ಕೆ ಭಾಗ್ಯವನ್ನೇ ಒದಗಿಸಲಿಲ್ಲ. ಸೈರೇಂದ್ರಿ ಇತ್ತ ಬಾ, ಸೈರೇಂದ್ರಿ ಅತ್ತ ಹೋಗು, ಸೈರೇಂದ್ರಿ ಇದನ್ನು ಮಾಡು, ಊಳಿಗದ ಆಳಾಗಿ ದುಡಿಸಿಕೊಂಡೆ. ನೀನಾದ್ರೆ ಹಾಗಲ್ಲ, ಬಾಯಿ ತುಂಬಿ ಅಮ್ಮ 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 ಎಂಬ ಹಾಗೆ ಸಂಬೋಧಿಸಿದೆ. ಶಾಸ್ತ್ರವನ್ನು ರೂಢಿಯನ್ನು ಸುಳ್ಳು ಮಾಡಿದೆಯಲ್ಲ ದಮಯಂತಿ. ಕಣ್ಣರಿಯದೆ ಇದ್ರೆ ಕರುಳರಿಯುತ್ತದೆ ಅಂತ ಶಾಸ್ತ್ರ ಹೇಳ್ತದೆ, ರೂಢಿ ಹೇಳ್ತದೆ. ಅಮ್ಮ ಅಂತ ಆಕ್ರಂದನದ ದನಿಯಿಂದ ನೀನು ಆಡುವ ಕಾಲದಲ್ಲಿಯೂ ಅನಾಥಳಾದೆ. ಹಿಂದಿಲ್ಲ ಮುಂದಿಲ್ಲ ಅಮ್ಮ ನೀವೇ ಗತಿ ಅಂತ ಆಡುವ ಕಾಲಕ್ಕೂ ನೀ ನನ್ನ ಅಕ್ಕನ ಮಗಳು ಅಂತ ತಿಳಿಯದೆ ಹೋದೆ. ನನ್ನ ಕಣ್ಣಿಗೆ ಮುಸುಕಿದ ಪೊರೆಗೆ ನಾ ಯಾರನ್ನು ಶಪಿಸಲಿ? ಯಾಕೆ ಹೀಗೆ ಮಾಡಿದ್ಯಾ? ನನ್ನ ಸರ್ವಾಪರಾಧವನ್ನು ಕ್ಷಮಿಸೆ. ಯಾಕೆ ತಾಯೇ ಮಾಡಿದ್ದೆ?
ಅಮ್ಮ. ಯಾಕೆ ಹೀಗೆ ಮಾಡಿದೆ ದಮಯಂತಿ? ನಾನು ಮಾಡಿದಂತಹ ಅಚಾತುರ್ಯಕ್ಕೆ ನೀವು ಯಾಕೆ ಕ್ಷಮೆ ಕೇಳ್ತಾ ಇದ್ದೀರಿ ಹೇಳಿ? ಹಿರಿಯರಾದವರು ಕಿರಿಯರಲ್ಲಿ ಕ್ಷಮೆ ಯಾಚಿಸಿದ್ರೆ ಕಿರಿಯರ ಆಯುಷ್ಯವೇ ಕುಂಠಿತವಾಗುತ್ತದೆ. ಅಲ್ಲವೇ? ನನಗೆ ಆ ಭಾಗ್ಯವೂ ಇಲ್ಲ. ತಾಯಿ, ಹ್ಮ್ ಯಾವ ಕಾಲಕ್ಕೆ ಈ ಅರಮನೆಗೆ ನಾನು ಬಂದೆನೋ, ಹ್ಮ್ ನಿಮ್ಮ ಮುಂಭಾಗದಲ್ಲಿ ನಾನು ಕಾಣಿಸಿಕೊಂಡಾಗ್ಲೇ ನೀವು ಆಡಿದ್ದೀರಿ, ನೀನು ಸಾಮಾನ್ಯಳಲ್ಲ ಅಂತ ಅನ್ನಿಸ್ತದೆ. ಸತ್ಯ. ಯಾವ ಅರಸನ ಅರಸಿ ನೀನು? ಕೇಳಿದ್ದೇನೆ. ಅಥವಾ ದೇವಕನ್ನಿಕೆಯೇ ಈ ರೀತಿಯಾಗಿ ಬಂದೆಯೋ ಪ್ರಶ್ನಿಸಿದ್ದೀನಿ. ಆದ್ರೆ ನಾನೇ ಉದ್ದೇಶಪೂರ್ವಕವಾಗಿ ಉತ್ತರ ಕೊಡ್ಲಿಲ್ಲ ಅಷ್ಟೇ. ಹೌದು ಅಮ್ಮ. ಹತಭಾಗ್ಯಳು ನಾನು, ನಾನೆಲ್ಲಿಯ ದೇವಕನ್ನಿಕೆ ಅಂತ ಒಗಟೊಗಟಾಗಿ ಉತ್ತರವನ್ನು ಕೊಟ್ಟೆ. ಹೌದು, ಹತಭಾಗ್ಯಳೆ ತಾಯೇ. ನಮ್ಮ ಮದುವೆಯ ಸಂದರ್ಭದಲ್ಲಿ ನೀವು ಬಂದವರೇ ಕೊಂಡಿನಾಪುರ. ಪಾಲ್ಗೊಂಡವಳು ಸಂಭ್ರಮದಲ್ಲಿ. ಚಕ್ರವರ್ತಿಯ ಮಡದಿಯಾಗಿ ಪರಮ ವೈಭವದಿಂದ ನಾನು ಹೋಗುತ್ತಿರುವಂತಹ ದೃಶ್ಯವನ್ನೂ ನೀವು ನೋಡಿದವರು. ಆ ಹೊತ್ತಿಗೆ ನೀವೆಲ್ಲರೂ ಹೃದಯ ತುಂಬಿ ನನಗೆ ಆಶೀರ್ವಾದವನ್ನು ಮಾಡಿದವರು. ಒಳ್ಳೇದಾಗ್ಲಿ ಮಗಳೇ. ಹೌದು ಅಮ್ಮ. ಹೌದು, ನೀವು ಆಡಿದ್ದು ಸತ್ಯ. ತವರು ಮನೆ ಅನ್ನೋದು ಛತ್ರದಂತೆ ಅಲ್ವೋ? ಕಷ್ಟದಲ್ಲಿರುವಂತಹ ಸ್ತ್ರೀ ಓರ್ವಳಿಗೆ ಗಂಡನ ಮನೆಯಿಂದ ಬರುವ ಕಾಲದಲ್ಲಿ ಸೆಕೆಗೋ ಬಿಸಿಲಿಗೋ ಮಳೆಗೋ ನೆರಳಾಗಿ ಬರಬೇಕು. ಹೌದು ಅಲ್ವೋ? ಆದರೆ ನೀ ಹುಟ್ಟಿದ್ವಾಗಲೂ ಅಷ್ಟಭಾಗ್ಯಳು, ಕೈ ಹಿಡಿದದ್ದು ಅಷ್ಟಭಾಗ್ಯಳನ್ನು. ನಿಮ್ಮಲ್ಲಿ ಒಂದು ಪ್ರಶ್ನಿಸಲು, ಏನಮ್ಮ? ನಿಜವಾದ ಪತಿವ್ರತೆ ಒಬ್ಬಳು ಹೌದು ಅಂತ ಆದ್ರೆ ತನ್ನ ಗಂಡನ ಮನೆಯಲ್ಲಿರುವಂತಹ ಕಷ್ಟವನ್ನು ತಾಯಿ ಮನೆಯಲ್ಲಿ ಬಂದು ಹೇಳಿ ಆಡಕೂಡದಲ್ಲವೇನೆ? ತನ್ನ ಬದುಕಿನಲ್ಲಿ ಎಷ್ಟೇ ಕಷ್ಟ ಇರಲಿ ಎಲ್ಲ ಗುಟ್ಟನ್ನು ಹೇಳಬಹುದಾದ್ದು ತವರಿನಲ್ಲಾದರೂ ಗಂಡನ ಗುಟ್ಟನ್ನು ಹೇಳಕೂಡದು ಅಂತಲೇ ಶಾಸ್ತ್ರ ಹೇಳುತ್ತದೆ. ತಾಯಿ, ಎಲ್ಲವನ್ನೂ ಕಳಕೊಂಡು ನಿಮ್ಮ ಬಳಿಗೆ ಬಂದಂತಹ ಹೊತ್ತಿನಲ್ಲಿ ನನ್ನ ನೋವನ್ನೋ ನನ್ನ ಸಂಕಟವನ್ನೋ ನನ್ನ ಪತಿ ಮಾಡಿದ್ದನ್ನೋ ನಾನಾಗಿ ನಿಮ್ಮಲ್ಲಿ ಹೇಳಿಕೊಳ್ಳುವುದೇ. ಹಾಗಾಗಿ ಏನನ್ನೂ ಹೇಳದೆ ತವರು ಮನೆಯಲ್ಲಿ ಇದ್ದಷ್ಟೇ ಸುರಕ್ಷಿತವಾಗಿ ಸುಖವಾಗಿ ನಾನು ಈ ಮನೆಯಲ್ಲಿದ್ದೆ. ಮತ್ತೆ ನೀವು ಹೇಳ್ತೀರಿ ನಿನ್ನ ಕೈಯಿಂದ ಸೇವೆ ಮಾಡಿಸಿಕೊಂಡಿದ್ದೇವೆ. ಮಗಳ ಸೇವೆಗೆ ನಿನ್ನ ನಟ್ಟಿದ್ದೇನಲ್ವೇ? ಒಂದೇ ಹೇಳು, ನನ್ನ ತಂಗಿಯನ್ನು ಬಿಟ್ಟು ಬೇರೆ ಯಾರದ್ದಾದ್ರೂ ತಲೆ ಬಾಚಿದ್ದಾಗ್ಲಿ ಹೂ ಮುಡಿಸಿದ್ದಾಗ್ಲಿ ಉಂಟೆ ಅಮ್ಮ ನಾನು? ಅದಿಲ್ಲವೇ ಇಲ್ಲ. ಆದ್ರೆ ನಿನ್ನ ತಂಗಿ ಎಂಬ ಭಾವದಿಂದ ನಾನು ನಿನ್ನನ್ನು ಸೇವೆಗೊಟ್ಟಿದ್ದಲ್ವ? ಆದ್ರೆ ನನಗೆ ಗೊತ್ತಿತ್ತಲ್ಲ, ತವರು ಮನೆಗೆ ಮದುವೆಯಾದ ಮೇಲೆ ಬಂದಂತಹ ತರುಣಿ ಓರ್ವಳು ತನ್ನ ತಂಗಿಯ ತಲೆಯನ್ನು ಬಾಚಿದ್ರೋ ತಂಗಿಯ ತಲೆಗೆ ಹೂವನ್ನು ಕಟ್ಟಿ ಮುಡಿಸಿದ್ರೋ ಅದು ಸೇವೆ ಅಂತ ಪರಿಗಣಿಸಲ್ಪಡ್ತದೆ. ಆಗುವುದೇ ಇಲ್ಲ. ಅಲ್ಲ, ತಾಯಿ ಮನೆಗೆ ಬಂದವಳು ಅಡುಗೆ ಮಾಡಿದ್ಲು ಅಂತ ಆದ್ರೆ ಅವಳು ಅಡುಗೆವಳು ಅಂತ ಆಗುವುದಕ್ಕೆ ಇಲ್ಲವೇ ಇಲ್ಲ. ಮರ್ಯಾದೆ ಏನು ಹೋಯ್ತು? ತವರು ಮನೆಯಲ್ಲಿ ಬಂದು ತರುಣಿ ಓರ್ವಳು ಅಡುಗೆಯನ್ನು ಮಾಡಿದರೆ ಉಳಿದ ಕೆಲಸವನ್ನು ಮಾಡಿದ್ರೆ ಏನಾಗ್ತದೆ? ಆ ನೆಲೆಯಿಂದ ನಾನು ಮಾಡಿದೆ ಬಿಟ್ರೆ ನನ್ನನ್ನು ನೀವು ಸೇವಕಿ ಅನ್ನುವ ಭಾವದಿಂದ ಇಲ್ಲಿವರೆಗೆ ಕಂಡದ್ದೂ ಇಲ್ಲ. ಅಥವಾ ತಂಗಿಯೂ ಅಷ್ಟೇ, ಅಕ್ಕ ಅಂತಲೇ ಕಂಡ್ಲು ಬಿಟ್ರೆ ಸೇವಕಿ ಅಂತ ಕರೆದದ್ದು ಇಲ್ವೂ ಅಲ್ಲ ಅಮ್ಮ. ಮಗಳೇ, ಆ ಭಾವದಿಂದ ನೀ ಸೇವಿಸಿದ್ದೋ ಅದೇ ಭಾವದಿಂದ ತವರು ಮನೆ ಎಂಬ ನೆಲೆಯಿಂದ ನೀ ಇಲ್ಲಿವರೆಗೆ ಬದುಕಿದ್ದೋ ನಿನಗೆ ಸಮನ್ವಯ ಮಾಡುವುದಕ್ಕೆ ಸುಲಭವಾಗುತ್ತದೆ, ನಮಗೊಪ್ಪುವುದು ಕಷ್ಟವಾಗುತ್ತದೆ. ಆದರೂ ಒಪ್ಪೋಣ ಅಂತ ಯೋಚಿಸಿದ್ರು ಎಂತಹ ಸ್ಥಾನಾಪನ್ನನ ಕರವನ್ನು ಹಿಡಿದವಳು. ಸುವರ್ಣ ಪುಷ್ಪಕ್ಕೆ ಸೌಗಂಧ ಬರುವುದು ಅಂತ ಒಂದು ಹಾಡು ಮಾತಿಲ್ವೇನೆ? ಹಾಗೆ ಬರುವುದಕ್ಕಿಲ್ಲ, ಆದರೂ ಅಲ್ವಾ ಅಂತಹ ಒಂದು ಯೋಗ ಸಿಕ್ಕಿದ್ರೆ ಹಾಗೆ ಹೇಳ್ತಾರೆ. ಸುವರ್ಣ ಪುಷ್ಪವೇ ಸರ್ವೋತ್ಕೃಷ್ಟವಾದದ್ದು, ಅದರದಕ್ಕೆ ಗಂಧ ಇರುವುದಿಲ್ಲ, ಅದಕ್ಕೊಂದು ಸೌಗಂಧವೇ ಸೇರಿಕೊಂಡಿತ್ತು ಅಂತಾದ್ರೆ ಅದ ಪೂರ್ವವೂ ಹೌದು, ಅನರ್ಘ್ಯವೂ ಹೌದು, ಅನ್ಯತ್ರ ಅಲಭ್ಯವೂ ಹೌದು. ಅಂತಹ ಅನ್ಯತ್ರ ಅಲಭ್ಯವೆನಿಸಬಹುದಾದಂತಹ ಗುಣನಿಧಿ ಎನಿಸಿದ ನಳಚಕ್ರವರ್ತಿಯ ಕರಗ್ರಹಣವನ್ನು ಮಾಡಿ ಸೇರಿಕೊಂಡವಳು ನೀನು. ಅಂತಹ ತುಂಬು ಸಂಸಾರವನ್ನು ಸೇರಿದವಳು, ಸ್ಥಾನಾಪನನ ಕೈ ಹಿಡಿದವಳು, ರಾಜಭೋಗದಲ್ಲಿ ಇರಬೇಕಾದವಳು, ಅನಾಥಳಂತೆ ಚೇದಿ ದೇಶವನ್ನು ಸೇರುತ್ತಾ ಇದ್ದ ಬ್ರಾಹ್ಮಣ ವ್ರಾತವನ್ನು ಸಖಿ ವ್ರಾತವನ್ನು ಕೂಡಿಕೊಂಡು ಅಂಡಲೀತಾ ಇಲ್ಲಿಯವರೆಗೆ ಅನಾಥಳು ಎಂಬ ನೆಲೆಯಿಂದ ಬಂದು ಸೇರುತ್ತಿ ಅಂತಾದ್ರೆ ನಿನ್ನ ಪತಿಯಲ್ಲಿ ಹೋದ ನಿನಗೆ ಯಾಕೆ ಈ ಸ್ಥಿತಿ ಬಂತು? ನಿನ್ನ ವಲ್ಲಭನ ಗತಿ ಏನು? ನನಗೆ ಅರ್ಥ ಆಗುತ್ತಾ ಇಲ್ಲ ಮಗಳೇ. ತಾಯೇ, ಎಲ್ಲದಕ್ಕೂ ಕಾರಣ ಉಂಟು. ಏನಮ್ಮ? ಕೋರಿ ಮಕ್ಕಳ ನೊಡಗೆ ಪತಿಯೋ ಜೂಜಲಾಡಿಸೋತನು ಕಡೆಗೆ ಪುಷ್ಕರದೊಳಗೆ ಪತಿಯು ಜೂಜಲಾಡಿಸೋತನು ಕಡೆಗೆ ರೂಢಿ ಬಂದಾರ
ಅಮ್ಮ, ಮಗಳೇ, ಯಾರಾದರೂ ಸರಿ ಕನಸಿನಲ್ಲೂ ಕಲ್ಪಿಸಿಕೊಳ್ಳುವುದಕ್ಕೆ ಅಸಾಧ್ಯವಾದಂತಹ ಘಟನೆ ಇದು. ಎಲ್ಲಿಯ ದಮಯಂತಿ ಹೀಗೆ ಈ ಸ್ಥಿತಿ? ಪೃಥ್ವಿ ಮೂರಕ್ಕೆ ಚಕ್ರವರ್ತಿಯಾಗಿರುವಂತಹ ನಳನ ಕೈ ಹಿಡಿದ ದಮಯಂತಿ ಈ ದುಸ್ಥಿತಿಯಲ್ಲಿ ಹೀಗಿರುವುದಕ್ಕೆ ಸಾಧ್ಯವೇ? ದೇವರ್ಕಳ ಸಾಲಿನಲ್ಲಿ ಇತ್ತಂತಹ ದೇವಪತಿಯನ್ನು ಧಿಕ್ಕರಿಸಿ ನಳನ ಕೈ ಹಿಡಿದವಳು ನೀನು. ಹೌದಮ್ಮ ತಾಯೇ, ಹ್ಮ್ ಬಹುಶಃ ವಿಧಿಗೆ ಅದುವೇ ಅಸೂಯೆ ಆಯಿತೋ ಏನೋ. ಯಾಕಮ್ಮ ಹಾಗಾಡುತ್ತಾ ಇದ್ದಿ? ದೇವತೆಗಳನ್ನೂ ಧಿಕ್ಕರಿಸಿದಂತಹ ದಮಯಂತಿ ನಳನ ಕೈ ಹಿಡಿದಳಲ್ಲ. ಹ್ಮ್ ಹೌದು, ಕಾಲದ ಗತಿ ಅನ್ನೋದು ಅನೂಹ್ಯವಾದದ್ದು ಅಂತ ಆಡ್ತಾರೆ. ಸತ್ಯ. ನಿನ್ನೆಯ ದಿನ ಅಷ್ಟ ಐಶ್ವರ್ಯಗಳಲ್ಲಿ ಮೆರೆದುಕೊಂಡಿದ್ದವನಾದರೂ ಹ್ಮ್ ನಾಳೆಯ ದಿನ ಭಿಕ್ಷೆ ಬೇಡುವಂತಹ ಸ್ಥಿತಿ ಬಂದೋದಾಗ್ತದೆ ಅನ್ನುವುದಕ್ಕೆ ನಮ್ಮ ಜೀವನವೇ ಸಾಕ್ಷಿಯಾಗಿ ಹೋಯಿತು. ಕಾಲೋಹಿ ದುರತಿಕ್ರಮ. ಕಾಲವನ್ನು ಯಾರಮ್ಮ ಅತಿಕ್ರಮಿಸುವುದಕ್ಕೆ ಅಮ್ಮ, ಸಾಧ್ಯ? ವಿವಾಹವಾಗಿ 12 ವರ್ಷಗಳ ಕಾಲ ಸುಖ ಸಂಸಾರವನ್ನು ಸಾಗಿಸಿದೆವು. ಸರಿ, 2 ಮಕ್ಕಳನ್ನೂ ಪಡೆದೆವು. ಸಾರ್ಥಕತೆ ಬದುಕಲ್ವೇನೆ? ಜೀವನದಲ್ಲಿ ನನಗಿಂತ ಸೌಭಾಗ್ಯವತಿ ಇನ್ನೊಬ್ಬಳಿಲ್ಲ ಅಂತ ನಾನು ಹಿಗ್ಗುವ ಕಾಲಕ್ಕೆ ಇರಬೇಕು. ಏನಾಯಿತು? ಎಷ್ಟೋ ಸಲ ಹಾಗೆ ಅನ್ನಿಸ್ತದೆ. ಹ್ಮ್ ನದಿಯಲ್ಲಿ ಕಾಣುತ್ತಿರುವಂತಹ ನೊರೆಯೋ, ನದಿಯಲ್ಲಿ ಕಾಣುತ್ತಿರುವಂತಹ ಗುಳ್ಳೆಯೋ ಸತ್ಯ ಅಂತ ಭ್ರಮಿಸುವಾಗ ಅದು ಒಡೆದು ಬಿಡ್ತದೆ. ಹೌದು. ಜೀವನವೇ ಎಷ್ಟೋ ಸಲ ಸ್ವಪ್ನ ಅಂತ ಭಾಸವಾಗಿ ಬಿಡ್ತದೆ ತಾಯಿ. ಆದ್ದರಿಂದಲೇ ಬಲ್ಲವರು ಆಡಿದ್ರು ಬದುಕು ಅಂದ್ರೆ ನೀರ ಮೇಲಣಗುಳ್ಳೆಯಂತೆ ಅಂತ. ಈಗ ಅರ್ಥ ಆಯ್ತು. ಏನು? ಯಾಕೆ, ಏನು ಹಿನ್ನೆಲೆ ಅಂತ ಗೊತ್ತಿಲ್ಲ. ಆ ವಿಧೇಯನಾಗಿ ಅಣ್ಣನಿಗೆ ಸಲ್ಲಬೇಕಾದಂತಹ ಗೌರವವನ್ನು ಕೊಟ್ಟುಕೊಂಡಿದ್ದಂತಹ ಪುಷ್ಕಳ, ಪುಷ್ಕಲ ಅಂದ್ರೆ ನಿನ್ನ ಅರಸನ ತಮ್ಮನಲ್ಲವೇ? ಹೌದು, ಸಹೋದರ. ಸರಿ. ಒಂದು ದಿನ ಬಂದ. ಆ ಕೇವಲ ಅವನೊಬ್ಬನೇ ಅಲ್ಲ, ಜೊತೆಯಾಗಿ ಒಬ್ಬ ಬ್ರಾಹ್ಮಣರು ಇದ್ದರಂತೆ. ಅವನೊಟ್ಟಿಗೆ? ಅಂದ್ರೆ ನಾನು ಆ ಹೊತ್ತಿಗೆ ಅಂತಃಪುರದಲ್ಲಿದ್ದೆ. ಸರಿ. ಆಮೇಲೆ ನನಗೆ ಗೊತ್ತಾದಂತಹ ವರ್ತಮಾನ ಅದು. ಏನಂತೆ? ಬಂದವನು ಆ ದ್ಯೂತವನ್ನಾಡುವ ಅಂತ ನನ್ನವರನ್ನು ಪ್ರಚೋದಿಸಿದನಂತೆ. ದ್ಯೂತಕ್ಕಾಗಿ ನಿನ್ನವರನ್ನು ಪ್ರಚೋದಿಸಿದ್ರೆ? ಹೌದು. ದ್ಯೂತ ಎನ್ನುವುದು ಅರಸನಾದವನಿಗೆ ಒಂದು ಕ್ರೀಡೆಯೂ ಹೌದು, ಸಪ್ತವ್ಯಸನಗಳಲ್ಲಿ ಒಂದು, ಕರ್ತವ್ಯವೂ ಹೌದು. ಹೌದು. ಅತಿಯಾದ್ರೆ ವ್ಯಸನವೂ ಹೌದು. ಹಾಗೆಂದು ಚಕ್ರವರ್ತಿ ಒಬ್ಬನಲ್ಲಿ ಬಂದು ಕೇಳುವಾಗ ಇಲ್ಲ ಒಲ್ಲೆ ಅಂತ ಹೇಳುವ ಹಾಗಿಲ್ವಲ್ಲ. ಹೌದು. ಆ ನೆಲೆಯಿಂದ ತೊಡಗಿದ ದ್ಯೂತ ಆ ಎಲ್ಲವನ್ನು ಪಣವಾಗಿಟ್ಟು ಕಳ್ಕೊಳ್ಳುತ್ತಾ 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 ಸಾಗಿದರು. ನಿನ್ನರಸ ಕಳೆದುಕೊಂಡರೆ? ಹೌದು. ಭಂಡಾರವನ್ನಾಗಲಿ ರೂಢಿಯನ್ನಾಗಲಿ ಎಲ್ಲವನ್ನು ದ್ಯೂತದಲ್ಲಿ ಪಣವಾಗಿ ಕೊನೆಗೆ ತಮ್ಮನಾದಂತಹ ಪುಷ್ಕಳನಿಗೆ ಒಪ್ಪಿಸಿ ತಾನು ರಿಕ್ತ ಹಸ್ತನಾಗಿ ಬಿಟ್ರು. ಅಮ್ಮ, ತನ್ನದೆನಿಸಿ ತನ್ನ ಸ್ವಾಮಿತ್ವದಲ್ಲಿದ್ದ ಸರ್ವಸ್ವವನ್ನೂ ಕಳಕೊಂಡ. ಹೌದು. ಮುಂದೆ ಇದೇ ವರ್ತಮಾನವನ್ನು ಆ ನಮ್ಮ ಪುರೋಹಿತರು ಅಂತಃಪುರದಲ್ಲಿ ಬಂದು ನನ್ನಲ್ಲಿ ಹೇಳಿದಾಗ ಆ ಮುಂದೆ ನಡೆಯುವಂತಹ ಯಾವ ಕಠಿಣವಾದಂತಹ ಸನ್ನಿವೇಶ ಉಂಟು ಅದನ್ನು ಅರ್ಥವಿಸಿಕೊಂಡಂತಹ ನಾನು ಮಕ್ಕಳಿಬ್ಬರನ್ನು ತವರು ಮನೆಗೆ ಕಳುಹಿಸಿದೆ. ಓ, ತಾನು ಪಡುವ ಬವಣೆಯನ್ನು ಮಕ್ಕಳು ಪಡೆಯಬಾರದು ಎಂಬ ಕಾರಣಕ್ಕಾಗಿ ತವರಿಗಟ್ಟಿದೆ ಹಾಗೆಂದು. ಓಹೋ, ನಿನ್ನ ಮಕ್ಕಳಿಗೆ ಕುಂಡಿನಾಪುರದಲ್ಲಿದ್ದಾರೆ? ಹೌದಮ್ಮ. ಓಹೋ. ಹಾಗೇನು ನಾನು ಮರಳಿ ಬಂದವರಲ್ಲಿ ಮಾತನಾಡುವ ಅಂತ ಹೇಳಿದ್ರೆ ನನ್ನ ಕಡೆಗೆ ಲಕ್ಷ್ಯವನ್ನೇ ಹರಿಸುವುದಿಲ್ಲ. ಪಣವನ್ನು ಇಡ್ತಾ 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 ಎಲ್ಲವನ್ನು ಕಳ್ಕೊಂಡು ಬಿಟ್ಟು ಸರ್ವಸ್ವವನ್ನು ಕಳಕೊಂಡ್ರು. ಹೌದು. ಮುಂದೇನಾಯ್ತಮ್ಮ? ಏಕವಸನಧಾರಿಯಾಗಿ ಅವರು ಕಾಡಿಗೆ ಹೊರಡುವುದಕ್ಕೆ ಸನ್ನದ್ಧರಾಗಿ ನಿಂತಾಗ ನಾನು ಅವರ ಜೊತೆಯಾಗಿ ಹೊರಟು ನಿಂತೆ. ಸಹಚಾರಿಣಿಯಾಗಿ ನೀ ಸಾಗಬೇಕಾದ್ದು ನಿಮಗೆ ಕರ್ತವ್ಯ ಅಲ್ವಾ? ಅಲ್ಲವೇ? ಪತಿವ್ರತೆ ಅಂದ್ರೆ ಅದೇ ತಾನೇ. ಹೌದು. ಶರೀರವನ್ನು ಬಿಟ್ರೆ ನೆರಳಿಗೆ ಬೇರೆ ಅಸ್ತಿತ್ವ ಇಲ್ಲ. ಇಲ್ಲವೇ ಇಲ್ಲ. ಅದೇ ನೆಲೆಯಿಂದ ನೆರಳಾಗಿ ನಾನು ಅವರ ಜೊತೆಯಾಗಿ ಬಂದವಳು. ಕಾಡಿಗೆ ಬಂದೆವು. ಕಾಡನ್ನು ಸೇರಿದೆ. ಹೌದು. ಮುಂದೆ ನೀವು ಆಡಿದಂತೆ ಬಾಲ್ಯದಲ್ಲಾಗ್ಲಿ ಯೌವನದಲ್ಲಾಗ್ಲಿ ಪತಿಯ ಮನೆಗೆ ಬಂದ ಮೇಲಾಗ್ಲಿ ಅಷ್ಟಭಾಗ್ಯಗಳಿಂದ ಸಕಲ ಐಶ್ವರ್ಯಗಳಿಂದ ಬೆಳೆದಂತಹ ನನಗೆ ಕಾಡು ಅನ್ನೋದು ಕಠಿಣ ಆಗುತ್ತಿತ್ತು. ಆದ್ರೆ ನನ್ನವರು ಜೊತೆಯಾಗಿದ್ರು. ಪತಿಯ ಇರಸರಿಕೆ ಇದೆ ಅಂತ ಆದ್ರೆ ಅದು ಕಾಂತಾರವೂ ನಿಲಯದ ಸದೃಶವಾಗುತ್ತದೆ. ಮುಂದೆ ಬರಬೇಕಾದ್ರೆ 4 ಹಕ್ಕಿಗಳು ಕಾಣಸಿಕ್ಕವು. ಅದನ್ನು ಹೇಗಾದ್ರೂ ಮಾಡಿ ಹಿಡಿಯಬೇಕು ಅನ್ನುವಂತಹ ಉದ್ದೇಶದಿಂದ ನನ್ನವರು ತಾವುಟ್ಟಂತಹ ಬಟ್ಟೆಯನ್ನೇ ಅದರ ಮೇಲೆ ಬೀಸಿದಾಗ ಆ ಹಕ್ಕಿಗಳು ಬಟ್ಟೆಯನ್ನೇ ಎತ್ತಿಕೊಂಡು ಮೇಲೆ ಹೋದವು. ಏಕವಸನದಾರಿಯಾಗಿ ಅರಮನೆಯಿಂದ ನಿನ್ನ ಅರಸ ಹೊರಟದ್ದು. ಹೌದು. ಇದ್ದ ಏಕವಸನವನ್ನು ಪಕ್ಷಿಯನ್ನು ಗ್ರಹಿಸಬೇಕೆಂಬ ಕಾರಣಕ್ಕಾಗಿ ಜಾಲದೋಪಾದಿಯಲ್ಲದ ನೆಸೆದ ಕಾಲಕ್ಕೆ ಅದನ್ನು ಪಕ್ಷಿಗಳು ಕಚ್ಚಿಕೊಂಡು ಹೋಯಿತು. ಆಮೇಲೆ ನನ್ನ ಸೀರೆಯ ಸೆರಗೇ ಅವರಿಗೆ ವಸನವಾಯಿತು. ಸಹಧರ್ಮಿಣಿ ಎಂಬುದನ್ನು ನೀ ಚರ್ಯೆಯಿಂದ ತೋರಿಸಿಕೊಟ್ಟೆ. ನೀನುಟ್ಟ ವಸನಾರ್ಧವನ್ನು ಅವರಿಗೆ ಕೊಟ್ಟ ಅವರ ಮಾನ ಸಂರಕ್ಷಣೆಯನ್ನು ಒಂದು ತಾಯಿ, ನಮ್ಮಿಬ್ಬರದ್ದು ಬಟ್ಟೆ ಒಂದೇ ಅಲ್ವೇ?
ಹೌದು, ಆ ಬಟ್ಟೆ ಬದಲಾಗಕೂಡದು, ಬೇರಾಗಕೂಡದು ಎಂಬ ಕಾರಣದಿಂದಲೇ ಅಗ್ನಿಸಾಕ್ಷಿಕವಾಗಿ ಕೈ ಹಿಡಿದದ್ದಲ್ವ. ಬಟ್ಟೆ ಅಂದ್ರೆ ದಾರಿ ಅಂತಲೂ ಅರ್ಥ. ಬದುಕಿನ ಬಟ್ಟೆ ಅಂದ್ರೆ ಅದೇ ಅಲ್ವೇನೆ. ಅದೇ ದಾರಿಯಲ್ಲಿ ಪತಿಯ ಜೊತೆಯಾಗಿ ಸಾಗುವವಳು ನಾನು ಅಂತ ಬಂದ್ರೆ ಹಾ. 3 ದಿನಗಳ ಕಾಲ ಕಾಡಿನಲ್ಲಿ ನಡೆದ ಮೇಲೆ ಹಾ. ಆಯಾಸದಿಂದ ಒಂದು ದಿನ ಅವರ ತೊಡೆಯಲ್ಲಿ ತಲೆಯಿಟ್ಟು ನಾನು ನಿದ್ರಿಸಿದ್ದೆ. ಸರಿ, 3 ದಿನ ನಿದ್ದೆ ಮಾಡಲಿಲ್ಲ. ಏನಾಯ್ತಮ್ಮ? ಆ ಒಂದು ಯಾಕೆ ದಿನ ನಿದ್ದೆ ಮಾಡಿದೆ, ಈಗ ಮತ್ತೆ ಸರಿ ನಿದ್ದೆ ಮಾಡಲಿಲ್ಲ ಇಷ್ಟು ವರ್ಷದಿಂದ. ಉಮ್ಮಳಿಸ್ತಾ ಇದ್ದಿ, ಪತಿಯ ತೊಡೆಯ ಮೇಲೆ ತಲೆಯನ್ನಿಟ್ಟು ಮಲಗಿದ್ದೆ ಅಂತ ಆಡತಿ, ಇಲ್ಲಿ ಬರುವಾಗ ನನಗೆ ಪತಿ ಇಲ್ಲದೆ ಅನಾಥಳು ಅಂತ ಆಡತಿ. ಏನಾಯ್ತಮ್ಮ ನಿನ್ನ ರಸ ಹಾಳು ಎಲ್ಲಿ ಹೋಯ್ತು? ನಿದ್ದೆ ತಾಯೇ. ನಿದ್ದೆಯಿಂದ ಎಚ್ಚೆತ್ತು ನೋಡುವಾಗ ನನ್ನವರು ನನ್ನ ಬಳಿಯಲ್ಲಿ ಇರಲಿಲ್ಲ. ನಿದ್ರೆಯಿಂದ ನೀನು ಹೇಳುವ ಕಾಲಕ್ಕೆ ನಿನ್ನ ರಸ ನಿನ್ನನ್ನು ಬಿಟ್ಟು ಹೋಗಿದ್ದೇನೆ. ನನ್ನ ಸೀರೆಯ ಸೆರಗನ್ನು ಕತ್ತರಿಸಿ ತಕೊಂಡು ಹೋಗಿದ್ರು. ಪ್ರಾಯಶಃ ಈ ಸಂಕಷ್ಟದ ಬದುಕಿನ ಬಟ್ಟೆ ನಿನ್ನದ್ದು ಅವನದ್ದು ಬೇರಾದ್ರೆ ಸೊಗಸು ಅಂತ ನಿನ್ನ ಗಂಡನಿಗೆ ಕಂಡಿರಬೇಕು. ಆದ್ರಿಂದಲೇ ಬಟ್ಟೆಯನ್ನು ಛೇದಿಸಿ ಹೊರಟಿರಬೇಕು ಅಲ್ಲ. ಆದ್ರೆ ನನಗೆ ಅದೇ ತಾನೇ ಪರಮಗತಿ. ನೆರಳಿಗೆ ಶರೀರವನ್ನು ಬಿಟ್ಟರೆ ಆಶ್ರಯ ಉಂಟೆ, ಕತ್ತಲಿನಲ್ಲಾದ್ರೂ ಶರೀರ ಇರ್ತದೆ, ಆದ್ರೆ ಕತ್ತಲಲ್ಲಿ ನೆರಳು ಇರುವುದಿಲ್ವಲ್ಲ. ಮಗಳೇ, ಪತಿಯೇ ಬಟ್ಟೆಯನ್ನು ಛೇದಿಸಿದ ಮೇಲಾದ್ರೂ ಹೋಗಬೇಕಾದ್ದು ಛೇದಿಗೆ ಅಂತ ನಿನಗನ್ನಿಸಿತಲ್ಲ? ಇಲ್ಲ ಆ? ತಾಯೇ, ಹ್ಮ್ ಹಾಗೆ ಬರುವ ಕಾಲದಲ್ಲಿ ಈ ದಾರಿಯಲ್ಲಿ ಹೋದರೆ ನಿನ್ನ ತಾಯಿ ಮನೆಗೆ, ಈ ದಾರಿಯಲ್ಲಿ ಹೋದರೆ ನಿನ್ನ ಚಿಕ್ಕಮ್ಮನ ಮನೆಗೆ ಅಂತೆಲ್ಲ ಹೇಳ್ತಾ ಬರ್ತಿದ್ರು. ಯಾಕೆ ಅಂತ ನನಗೆ ಅರ್ಥ ಆಗಿರ್ಲಿಲ್ಲ. ಪ್ರಾಯಶಃ ದೂರದ ಲಕ್ಷ್ಯ ಹೀಗಿದ್ದಿರಬೇಕು. ಛೇದಿಗೆ ಹೋಗುವ ದಾರಿಯನ್ನು ಅನುಲಕ್ಷಿಸಿಯೇ ಅವನುಟ್ಟ ವಸನವನ್ನು ಛೇದಿಸಿರ್ಬೇಕು. ಅತ್ತೆ ಆ, ಕರೆದೆ, ಆ, ಗೋಳಿಟ್ಟೆ. ಹ್ಮ್ ನಿಜವಾದ ಅರ್ಥದಲ್ಲಿ ನನ್ನದು ಅರಣ್ಯ ರೋಧನವೇ ಆಯ್ತು. ಅರಣ್ಯದಲ್ಲೇ ರೋಧಿಸಿದ್ದಲ್ವೇನೆ ಮಗಳೇ? ಮುಂದೆ ಬರ್ತಾ ಇರುವಾಗ ಒಂದು ಹೆಬ್ಬಾವು ನನ್ನನ್ನು ನುಂಗಿತು ತಾಯೇ. ಹಾ? ಹೌದು. ಸರಿ, ಈ ನೆಲೆಯಿಂದಲಾದ್ರೂ ಜೀವ ಬಿಡೋಣ ಅಂತ ಇದ್ರೆ ನನ್ನ ಅಂತರಂಗದಲ್ಲಿ ನನ್ನ ಪತಿಯನ್ನು ಸೇರಬೇಕು ಅನ್ನೋ ಭಾವ ಜೀವಂತವಾಗಿತ್ತಲ್ಲ. ಸತ್ಯ. ಯಾರೋ ಒಬ್ಬ ಕಾಡಿನ ಬೇಡ ವ್ಯಾದ ಬಂದು ಆ ಹೆಬ್ಬಾವನ್ನು ಕೊಂದ ನಿನ್ನ ರಕ್ಷಣೆಯನ್ನು ಮಾಡಿದ ಅಂತ ನಾನು ತಿಳ್ಕೊಂಡೆ. ಅಲ್ಲವೇ? ಆಮೇಲೆ ನನ್ನ ಭಕ್ಷಣೆಗೆ ಹೊರಟ. ಅಂದ್ರೆ ತನ್ನ ಕಾಮದ ದೃಷ್ಟಿಯನ್ನು ನನ್ನ ಮೇಲೆ ಬೀರಿದಾಗ ನಾನು ಕೇವಲ ಕಣ್ಣರಳಿಸಿ ಅವನನ್ನು ನೋಡಿದ್ದು ಮಾತ್ರ ಅವನು ಭಸ್ಮೀಭೂತವಾಗಿ ಹೋದ. ನೀನು ಯಾರೆಂಬುದನ್ನು ಅರಿಯದೆ ನಿನ್ನ ಮೇಲೆ ಕೆಟ್ಟ ದೃಷ್ಟಿಯನ್ನು ಅವ ಇರಿಸಿದ. ಹ್ಮ್. ದೇವತತಿಗಳೇ ನಿನ್ನನ್ನು ವರಿಸಬೇಕು ಅಂತ ಬಯಸಿದ ಕಾಲಕ್ಕೆ ಹ್ಮ್. ಅವರನ್ನಾದರೂ ಧಿಕ್ಕರಿಸಿ ಹ್ಮ್. ಅವರಿಗಿಂತಲೂ ನಳನಧಿಕ ಅಂತ ತೋರಿಸಿಕೊಟ್ಟ ಕಣ್ಣುಗಳಲ್ಲವೇನೆ ಇದು? ಏನು ಮುಂದೆ ಬರುವಾಗ ಹ್ಮ್ ಒಂದು ವೈಶ್ಯರ ಹೆಂಡು ಸಿಕ್ಕಿತು. ವ್ಯಾಪಾರಿಗಳು. ಹೌದು. ಆ, ನನ್ನನ್ನು ಜೊತೆಯಾಗಿ ಸೇರಿಸಿಕೊಂಡ್ರು. ಹ್ಮ್ ಮತ್ತೆ ಬಂದು ಬಿಡದಿಯಲ್ಲಿ ಅವರಿಗೆ ಸ್ವಲ್ಪ ಕಾಡಾನೆಗಳ ಉಪಟಳ ಎಲ್ಲ ಆಯಿತು. ಓಹೋ. ನಾನು ಭಗವಂತನ ಧ್ಯಾನವನ್ನು ಮಾಡುವ ಹೊತ್ತಿಗೆ ಕಾಡಾನೆಗಳೆಲ್ಲ ತೊಲಗಿ ಹೋದವು. ಆಹಾ. ಅದೇ ಹೊತ್ತಿಗೆ ಸೂರ್ಯೋದಯವೂ ಆಯಿತು. ಹ್ಮ್ ಬಹುಶಃ ನನ್ನ ಬದುಕಿನ ಸೂರ್ಯೋದಯವು ಅನ್ನುವ ಹಾಗೆ ಹ್ಮ್ ಇಲ್ಲಿ ಕಾಣ್ತಾ ಇರುವುದು ಚೇದಿ ದೇಶ. ಆ, ನೀನು ಸಾಧ್ಯವಾದರೆ ಇಲ್ಲಿಗೆ ಹೋಗು ಅಂತ ಹ್ಮ್. ಆ ವೈಶ್ಯರ ಗುಂಪಿನ ಒಡೆಯ ಹೇಳುವಾಗ ಚಿಕ್ಕಮ್ಮ ನಿಮ್ಮ ನೆನಪಾಯಿತು ನನಗೆ. ಮಗಳೇ, ಓ, ಬ್ರಾಹ್ಮಣನೊಬ್ಬನಿಗೆ ಗೌರವ ಲಭ್ಯವಾಗುವುದು ಅವನ ವಯಸ್ಸಿನಿಂದಲ್ಲ, ಜ್ಞಾನದಿಂದ. ಹ್ಮ್. ಕ್ಷತ್ರಿಯನೊಬ್ಬನಿಗೆ ಗೌರವ ಲಭ್ಯವಾಗುವುದು ಅವನ ತೋಳು ಬಲದಿಂದ. ಹ್ಮ್. ವೈಶ್ಯನಿಗೆ ಗೌರವ ಲಭ್ಯವಾಗುವುದು ಅವನ ಸಂಪತ್ತಿನಿಂದ. ಹೌದಮ್ಮ. ಮತ್ತುಳಿದ ವರ್ಣೀಯರಿಗೆ ಲಭ್ಯವಾಗುವುದು ಅವರ ವಯೋಮಿತಿಯಿಂದ. ಸರಿ. ಆದರೆ ಈ ಚಾತುರ್ವರ್ಣೀಯರಿಗೆ ಲಭ್ಯವಾಗಬಹುದಾದಂತಹ ಗೌರವಕ್ಕೆ ನೆಲೆ ಯಾವುದು ಅಂತ ಕಲ್ಪಿಸಿದ ಶಾಸ್ತ್ರ ಹ್ಮ್. ಹೆಣ್ಣೊಬ್ಬಳಿಗೆ ಗೌರವ ಲಭ್ಯವಾಗುವುದು ಯಾವುದರಿಂದ ಅಂತ ಆಡ್ಲಿಲ್ಲ. ಹ್ಮ್. ಸತಿಯಾದವಳಿಗೆ ಸರ್ವಮಾನ್ಯತೆಯು ಲಭ್ಯವಾಗುವುದು ಪತಿ ಪೂಜೆಯಿಂದ, ಪತಿ ಪರಾಯಣೆಯಿಂದ. ಅಲ್ಲವೇ? ಪತಿಯಿಂದಲೇ ಸರ್ವವನ್ನು ಹೊಂದಬೇಕಾದವಳು ಸತಿ ಎಂಬ ಹಾಗೆ. ಹ್ಮ್. ಎಲ್ಲಿಯವರೆಗೆ ಅಂತ ಪ್ರಶ್ನಿಸಿದ್ರೆ, ಹ್ಮ್. ತನ್ನ ತವರನ್ನಾದರೂ ಸತಿಯಾದವಳು ಕಾಣಬೇಕಾದ್ದು ಪತಿಯ ಮೂಲಕವಂತೆ. ಅಲ್ಲವೇ? ದಾಕ್ಷಾಯಿಣಿ ದೇವಿಯೇ ತೋರಿಸಿಕೊಟ್ಟ ಸತ್ಯ. ಹ್ಮ್. ನೋಡಿರಿ ದ್ವಿಜರು ಪೋಪುದು ನಿಮ್ಮಯ ಮಾವ ಮಾಡುವ ಯಜ್ಞವಂತೆ. ಹೌದು. ತನ್ನ ಅಪ್ಪ ಮಾಡುವ ಯಜ್ಞ ಅಂತ ಎಲ್ಲಿಯೂ ಅವಳು ಆಡ್ಲಿಲ್ಲ. ನಿಮ್ಮ ಮಾವ ತನ್ನ ಅಪ್ಪನ ಮನೆಯನ್ನಾದರೂ ನಿಮ್ಮ ಮಾವನ ಮನೆ ಅಂತ ತೋರಿಸಿಕೊಟ್ಟ ದಾಕ್ಷಾಯಿಣಿ. ಹ್ಮ್. ಪ್ರಾಯಶಃ ಛೇದಿಯನ್ನು ಸೇರಬೇಕಾದ್ದು ನಿನ್ನ ಪತಿಯ ಸಂಕಲ್ಪವೇ ಇದ್ದಿರಬೇಕು. ಇಲ್ಲದೆ ಹೋದರೆ ಈ ದಾರಿಯನ್ನು ತೋರಿಸುವುದಕ್ಕೆ ಇರ್ಲಿಲ್ವಲ್ಲ. ಇದು ನಿನ್ನ ಅಮ್ಮನ ಮನೆಗೆ ಹೋಗುವ ದಾರಿ, ಇದು ನಿನ್ನ ಚಿಕ್ಕಮ್ಮನ ಮನೆಗೆ ಹೋಗುವ ದಾರಿ ಅಂತ ಆಡುವಾಗ ಹ್ಮ್. ಪತಿ ನಿರ್ದೇಶನ ಅಜ್ಞಾತವಾಗಿ ನಿನಗೆ ಲಭ್ಯವಾಗಿರಬೇಕು. ಹ್ಮ್. ಅದನ್ನು ಸತ್ಯವಾಗಿಸುವುದಕ್ಕೆ ಭಗವಂತ ಹ್ಮ್. ವೇಶ್ಯರಾಗಿಯೋ ಮತ್ತೊಬ್ಬರಾಗಿಯೋ ನಿನ್ನೊಂದಿಗೆ ಸೇರಿಕೊಂಡು ಹ್ಮ್. ಇಲ್ಲಿಯವರೆಗೆ ನಿನ್ನನ್ನು ಗಮ್ಯವನ್ನು ತಲುಪುವ ಹಾಗೆ ಮಾಡುವಲ್ಲಿ ಶ್ರಮಿಸಿರಬೇಕು. ಅಂತೂ ಇಲ್ಲಿಯವರೆಗೆ ಬಂದೆ. ಮುಂದಿನ ಕತೆ ನಿಮಗೆ ಗೊತ್ತಿದೆ. ಮಗಳೇ, ಹ್ಮ್. ಇಲ್ಲಿಯವರೆಗೆ ಬಂದವಳು ಹೇಗಿದ್ದಿ ಅಂತ ನಾ ತಿಳಿದಿದ್ದೇನೆ. ಹಾ. ನಿನ್ನ ಗತ ಕಥನವನ್ನು ಕೇಳುವಾಗ ಹ್ಮ್.
ದಮಯಂತಿ ನನ್ನ ಮಗಳು ಅಂತ ತಿಳಿದ ಮೇಲೆ ನನ್ನಲ್ಲಿಯೇ ನನ್ನೊತ್ತಿಗೆ ಇರಿಸಿಕೊಳ್ಬೇಕು ಎಂಬ ಅಪೇಕ್ಷೆ ಹುಟ್ಟಿದರೂ ನಿನ್ನ ಗತಕಥನವನ್ನು ಕೇಳಿದ ಮೇಲೆ ನಿನ್ನನ್ನು ಇರಿಸಿಕೊಳ್ಳುವುದು ಸಾಧುವಲ್ಲ. ಮಾತ್ರವಲ್ಲ ಚಿಕ್ಕಮ್ಮ, ಪುರೋಹಿತರನ್ನು ನೋಡಿದ ಮೇಲೆ ಆ ನನ್ನ ತಂದೆ ತಾಯಂದಿರ ನನ್ನ ಮಕ್ಕಳ ನೆನಪು ನನಗೂ ಆಗ್ತಾ ಇದೆ. ಸಹಜ ಅಲ್ಲವೇನೆ? ತಾನು ಹಡೆದ ಮಕ್ಕಳು, ತನ್ನ ಕೈ ಹಿಡಿದ ಪತಿ, ತನ್ನನ್ನು ಪಡೆದ ತಾಯಿ ತಂದೆಯರು ಈ ಸಂಸಾರವನ್ನು ಕಾಣದೆ ಯಾವ ಹೆಣ್ಣಾದರೂ ಬದುಕುವುದಕ್ಕೆ ಸಾಧ್ಯ ಉಂಟೇನೆ ಅಲ್ಲವೇ? ಸಂತೋಷ. ಬಂದ ಬ್ರಾಹ್ಮಣರೊಟ್ಟಿಗೆ ನಿನ್ನನ್ನು ಕಳುಹಿಸಬೇಕೆಂಬ ಮನಸ್ಸು ನನಗೂ ಉಂಟು. ಆದರೆ ಎರಡು ನೆಲೆಯಿಂದ ಮಾಡಬೇಕಾದ ಒಂದು ಕರ್ತವ್ಯವನ್ನು ನೆನಪಿಸ್ತಾ ಇದೆ. ಯಾವುದು? ಒಂದು, ಈ ಪೂರ್ವದಲ್ಲೇ ನಾನು ಆಡಿದ ಹಾಗೆ ನೀನ್ ಯಾರು ಅಂತ ತಿಳಿಯದೆ ನಿನ್ನಲ್ಲಿ ಶ್ರಮಿಕಳಂತೆ ನಿನ್ನ ಸೇವೆಯನ್ನು ಕೈಗೊಂಡ ಪಾಪ ಪ್ರಜ್ಞೆ ನನ್ನಲ್ಲಿ ಕಾಡುತ್ತಾ ಉಂಟು. ನೀ ತವರು ಮನೆ ಅಂತ ಆಡು, ತವರಲ್ಲ ಆಡುವುದು ಮರ್ಯಾದೆ ಅಂತ ಹೇಳು. ನೀನ್ ಯಾರು ಅಂತ ತಿಳಿಯದೆ ನಿನ್ನನ್ನು ದುಡಿಸಿಕೊಂಡಂತಹ ಪಾಪ ಪ್ರಜ್ಞೆ ನನ್ನನ್ನು ಕಾಡುತ್ತಾ ಇದೆ. ಅದು ನಿವಾರಣೆಯಾಗಬೇಕು ಅಂತಾದ್ರೆ ಒಂದನ್ನು ಮಾಡಬೇಕು. ಅದಕ್ಕಿಂತ ಹೆಚ್ಚಾಗಿ ತವರು ಮನೆಗೆ ಬಂದ ಹೆಮ್ಮಕ್ಕಳು ತವರಿನಿಂದ ತನ್ನೆಡೆಗೆ ಸಾಗುವ ಕಾಲದಲ್ಲಿ ತಾಯಾದವಳು ಅಗತ್ಯವಾಗಿ ಮಾಡಬೇಕಾದ ಕರ್ಮಾಂಗಗಳು ಅಂತ ಉಂಟು. ಅದನ್ನೆಲ್ಲ ಮಾಡಿಯೇ ನಿನ್ನನ್ನು ಕಳುಹಬೇಕು ಎಂಬ ಕಾರಣದಿಂದ ನಿನಗೆ ಮಜ್ಜನಾದಿಗಳನ್ನು ಮಾಡುವುದಕ್ಕೆ ಅಪ್ಪಣೆಯನ್ನು ಕೊಡ್ತೇನೆ. ಮಜ್ಜನ ಭೋಜನಂಗಳ ಮಗಳೇ, ಚಿಕ್ಕಮ್ಮ, ಮಲಿನ ವಸ್ತ್ರವನ್ನುಟ್ಟಿಲಿಗೆ ಸೇರಿದವಳು ನೀನು. ಹೌದು. ಎಷ್ಟೇ ನಿನ್ನ ಮುಖಕಾಂತಿ ಕುಗ್ಗಬೇಕು ಎಂಬ ಕಾರಣದಿಂದ, ಅದು ಕಂದುಬೇಕು ಕುಂದಬೇಕು ಎಂಬ ಕಾರಣದಿಂದ ನೀನು ಹೇಗೆ ವರ್ತಿಸಿದ್ರು ಮೋಡದೆಡೆಯಲ್ಲಿ ಮಿನುಗಬಹುದಾದ ಚಂದ್ರನೋಪಾದಿಯಲ್ಲಿ ನಿನ್ನ ಮುಖದ ಸಹಜವಾದ ಕಾಂತಿ ನನ್ನನ್ನು ಆಕರ್ಷಿಸ್ತಲೇ ಇತ್ತು. ಆದ್ರಿಂದಲೇ ನೀ ಸನಾತಳಿರಬೇಕು ಅಂತ ಪ್ರಶ್ನೆ ಹುಟ್ಟಿದ್ದು. ಏನು ಮಾಡುವ ಅಮ್ಮ, ಕಾಲಚೋದಿತವಾಗಿ ಬದುಕಿನಲ್ಲಿ ಸಂಕಷ್ಟಗಳು ಬರುತ್ತದೆ. ಕಷ್ಟವೇ ಬಾರದೆ ಹೋದ್ರೆ ಸುಖದ ಮೌಲ್ಯ ಆದ್ರೂ ನಮಗೆ ತಿಳಿಯುವುದೇ ಹೇಗೆ? ಅಲ್ಲವೇ? ನಾವಿರುವುದು ಸುಖದಲ್ಲಿ ಅಂತ ತಿಳಿಯಬೇಕು ಅಂತಾದ್ರೆ ಒಮ್ಮೆಯಾದ್ರೂ ಕಷ್ಟವನ್ನು ಪಡಲೇಬೇಕು. ನಿದ್ರಿಸಿದ್ದೆ ತಪ್ಪಾಯಿತು ಅಂತ ನಿನಗೆ ತಿಳಿಯಬೇಕು ಅಂತಾದ್ರೆ ನಿದ್ರೆ ಇಲ್ಲದೆ ಕಳೆದ ದಿನಗಳನ್ನು ನೀ ತಿಳಿಯಬೇಕು. ಎಲ್ಲವನ್ನು ಅನುಭವಿಸಿ ಆಗಿದೆ ಮಗಳೇ. ಅಮೃತ ನಿಧಿ ಎನಿಸಿದ ಚಂದ್ರ ಓಷಧೀಶನಾಗಿ ಪ್ರಪಂಚವನ್ನು ಬೆಳಗುತ್ತಾನೆ. ತಂಗದ್ರೆ ನೆನೆಸಿಕೊಂಡಿದ್ದಾನೆ. ಸರ್ವವೂ ಅವನಲ್ಲಿ ಉಂಟು. ಕ್ಷಯರೋಗ ಅವನನ್ನು ಬಾಧಿಸದೇ ಬಿಟ್ಟಿದೆ. ಇಲ್ಲ, ಚಂದ್ರನಿಗೆ ಅಷ್ಟಾಗಿದೆ ಅಂತಾದ್ರೆ ಚಂದ್ರ ವಂಶೀಯರಿಗಾಗುವುದರಲ್ಲಿ ಯಾವ ದೊಡ್ಡಸ್ತಿಕೆ ಉಂಟು ಹೇಳು? ಮನುಷ್ಯ ಮಾತ್ರರಾಗಿ ಪ್ರಪಂಚದಲ್ಲಿ ಬದುಕಬೇಕಾದ ನಮಗೆ ಕಷ್ಟಗಳು, ನೋವು, ನಲಿಗಳು ಸಹಜವಾಗಿರುತ್ತದೆ. ಅಧ್ಯಾತ್ಮವನ್ನು ಆಡ್ತಾ ಇದ್ದೇನೆ ಅಂತ ತಿಳಿಯಬೇಡ. ಅರ್ಥ ಆಯ್ತು. ಕತ್ತಲನ್ನು ಕಳೆದ ಮೇಲೆ ಸೂರ್ಯೋದಯವಾಗುವ ಹಾಗೆ ಬದುಕಿನಲ್ಲಿ ಶಾಶ್ವತವಾದದ್ದು ಯಾವುದೂ ಅಲ್ಲ. 12 ವರ್ಷಗಳ ಕಾಲ ನೀ ಉಂಡು ಅನುಭವಿಸಿದ ಸುಖ ನಿನಗೀಗ ದುರ್ಲಭ ಅಂತ ಕಾಣಿಸ್ತಾ ಇದೆ. ಕಷ್ಟವನ್ನೇ ಅನುಭವಿಸ್ತಾ ಇದ್ದೆ. ಈಗ ಅನುಭವಿಸ್ತಾ ಇರುವ ಕಷ್ಟ ಕೋಟಲೆಗಳು ಕಳೆದು ಪುನರಪಿ ನಿನ್ನ ಬದುಕಿನಲ್ಲಿ ಚಂದ್ರೋದಯವೋ ಸೂರ್ಯೋದಯವೋ ಆಗಿ ಸುಖದ ಸುಪ್ಪತ್ತಿಗೆ ನೇರುವ ಕಾಲ ಒದಗಿ ಬರುತ್ತದೆ. ಹಾಗಾಗಲಿ ಅಂತ ಪೂರ್ಣ ಮನದಿಂದ ಆಶೀರ್ವದಿಸ್ತೇನೆ. ನಿಮ್ಮೆಲ್ಲರ ಆಶೀರ್ವಾದವೇ ಮುಂದೆ ಹಾಗಾಗುವಂತೆ ಮಾಡಲಿ. ತವರಿನಿಂದ ಹೊರಟು ನಿಂತಹ ಮಗಳಿಗೆ ಕೊಡಬೇಕಾದದ್ದು ಅಂತ ಉಂಟು. ತವರಿನಿಂದ ಉಡುಗೊರೆಯಾಗಿ ಯಾವುದನ್ನು ಕೊಟ್ಟರು ನಿನ್ನ ಅಂಗಗಳಿಗೆ ಭೂಷಣವಾಗಬಹುದಾದ ಅಂಗದಗಳನ್ನೆಲ್ಲ ತುಂಬಿಸಿ ಹೇರಿ ಕಳುಹಿಸಿದ್ರು ಅದಕ್ಕೆ ಮೌಲ್ಯ ಒದಗುವುದಿಲ್ಲಮ್ಮ. ಕೊನೆಯಲ್ಲಿ ಮಗಳಾದವಳು ಹೇಳುವುದದೇ, ಒಂದು ಅರಶಿನ ಕುಂಕುಮವನ್ನು ಕೊಟ್ಟು ಉಡಿ ತುಂಬಿ ಬಾಗಿನವನ್ನು ಕೊಟ್ಟು ಕಳುವಮ್ಮ ಅಂತ. ಅಲ್ಲವೇ? ಅಲ್ಲಿಯೂ ಮಗಳಾದವಳು ಬಯಸುವುದು ತನ್ನ ಪತಿಯ ಸ್ವಾಸ್ಥ್ಯವನ್ನು, ಸೌಖ್ಯವನ್ನು, ಚಿರಂಜೀವನಾಗಿ ಪತಿ ದೀರ್ಘಾಯು ಆಗಬೇಕು. ಆ ಮೂಲಕ ತನ್ನಲ್ಲಿರುವ ಮಾಂಗಲ್ಯ ಶಾಶ್ವತವಾಗಿರಬೇಕು. ತನ್ನ ಮಾಂಗಲ್ಯವೇ ತನ್ನ ಮಕ್ಕಳ ಮಾಂಗಲ್ಯ, ಬದುಕಿನ ಮಾಂಗಲ್ಯ ಅಂತ ಭಾವಿಸುವುದು. ನಿನ್ನ ವಿಷಯಕವಾಗಿ ಯೋಚಿಸಿದ್ರೆ ನಿನ್ನ ಮಾಂಗಲ್ಯ ಲೋಕದ ಮಾಂಗಲ್ಯ ಅಮ್ಮ. ಯಾಕಂದ್ರೆ ನಿಷದ ಪತಿಯ ಸೌಖ್ಯ ಎನ್ನುವುದು ಸಮಸ್ತ ಅರ್ಯಾವರ್ತದ ಸೌಖ್ಯ. ಲೋಕ ಮಾಂಗಲ್ಯವನ್ನೇ ನೀ ಹೊಂದುವುದು ನಿನ್ನ ಮಾಂಗಲ್ಯದ ಉದ್ಧಾರದಿಂದಲೋ ಉದ್ದೀಪನದಿಂದಲೋ. ಆ ನೆಲೆಯಿಂದ ತಿಲಕವನ್ನು ಇರಿಸಿದ್ದೇನೆ, ಮಂಗಳ ದ್ರವ್ಯವನ್ನು ಇಟ್ಟಿದ್ದೇನೆ, ಉಡಿ ತುಂಬಿದ್ದೇನೆ, ಕೊಡಬೇಕಾದ ಸುವಸ್ತುಗಳನ್ನೆಲ್ಲ ಇರಿಸಿದ್ದೇನೆ. ನೀ ಧರಿಸ್ತೀಯೋ ಎನ್ನುವುದು ನಿನಗೆ ಬಿಟ್ಟದ್ದಮ್ಮ. ನಾನಿರಿಸಿದ ಕನಕಮಯವಾದಂತಹ ಆಭರಣಗಳನ್ನು ನೀ ಧರಿಸಬೇಕು ಅಂತಿಲ್ಲ. ಯಾಕಂದ್ರೆ ನೀನು ವ್ರತಬದ್ಧಳಂತೆ, ದೀಕ್ಷಾಬದ್ಧಳಂತೆ.
ಯಾಕಂದ್ರೆ ನನ್ನವರು ಯಾವ ಸ್ಥಿತಿಯಲ್ಲಿ ಈಗ ಇದ್ದಾರೆ ಅಂತ ನನಗೇ ಗೊತ್ತಿಲ್ಲ. ಅಲ್ವಾ? ಹೌದು. ಪತಿಯ ಸೌಖ್ಯವನ್ನು ಸ್ವಾಸ್ಥ್ಯವನ್ನು ಅರಿಯದೆ ಹ್ಮ್. ಪತಿ ಬಿಡುವಾಗ ಯಾವ ಸ್ಥಿತಿಯಲ್ಲಿ ಇದೆಯೋ ಅದೇ ಸ್ಥಿತಿಯಲ್ಲಿ ನಾನು ಧರಿಸಿಕೊಳ್ಳುವುದು ಅನುಚಿತ ಆಗುವುದಿಲ್ಲವೇ? ಆದೀತಮ್ಮ, ಅದು ನಿನ್ನ ಆಯ್ಕೆ. ಹ್ಮ್. ಆದರೆ ಹ್ಮ್. ನಾ ಕೊಟ್ಟದ್ದನ್ನು ಧರಿಸದೇ ಹೋದ್ರು ಹ್ಮ್. ನಾನು ಇರಿಸಿದ್ದನ್ನು ನಾ ಕೊಟ್ಟದ್ದನ್ನೊಂದು ಏರಿ ಹೋಗಬೇಕು ಅಂತ ನಾನು ಬೇಡಿಕೊಳ್ತಾ ಇದ್ದೇನೆ. ಅದು ಯಾವುದು? ಅತಿ ಶೀಘ್ರವಾಗಿ ಕುಂಡಿನಾಪುರವನ್ನು ಸೇರಬೇಕೆಂಬುದು ನಿನ್ನ ಲಕ್ಷ್ಯ. ಹೌದು. ಅದು ಸಾಧ್ಯವಾಗಬೇಕು ಅಂತ ಆದ್ರೆ ದೇಶಾವರಿ ಬ್ರಾಹ್ಮಣರು ನಡೆದೇ ಬಂದವರು ಸಂಚಾರದಿಂದ, ಅವರಿಗದು ಸಹಜ. ಅವರೊಂದಿಗೆ ನೀ ನಡೆಯುವುದಕ್ಕೆ ಹೊರಟೆ ಅಂತಾದ್ರೆ ಹ್ಮ್. ದಿನವೆಷ್ಟು ಗತಿಸ್ತದೋ ಹೇಳುವುದಕ್ಕಿಲ್ಲ. ಹ್ಮ್. ಮಾತ್ರ ಅಲ್ಲ, ಹ್ಮ್. ಅಷ್ಟ ಸೌಭಾಗ್ಯಗಳಾಗಿ ಜನಿಸಿದಂತಹ ನಿನಗೆ ಹ್ಮ್. ಕಾಡಿನಲ್ಲಿ ನವೆದ ದಿನಗಳೇ ಸಾಕು. ಹ್ಮ್. ಇನ್ನು ನೀ ನಡೆಯುತ್ತಾ ಹ್ಮ್. ಕಷ್ಟವನ್ನು ಅನುಭವಿಸುವುದನ್ನು ನಾ ಕಾಣುವುದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಆದ್ದರಿಂದ ಅಂದಣವನ್ನು ಸಿದ್ಧಗೊಳಿಸಿದ್ದೇನೆ, ಚಾರಕರಿಗೆ ಅಪ್ಪಣೆಯನ್ನೂ ಮಾಡಿದ್ದೇನೆ. ಬ್ರಾಹ್ಮಣರಲ್ಲಿ 2 ಮಾತನ್ನಾಡಿ ನಿನ್ನನ್ನು ಬೀಳ್ಕೊಡುತ್ತೇನೆ. ಆದೀತು. ಸ್ವಾಮಿ ಸುದೇವ ಬ್ರಾಹ್ಮಣರೇ, ಹ್ಮ್ ಪ್ರಾಸಂಗಿಕವಾಗಿ ನಾ ಆಡಿದೆ, ನೀವು ಬಂದದ್ದು ನಮ್ಮ ಸುದೈವ ಅಂತ. ಹ್ಮ್ ಅಕ್ಷರಾರ್ಥದಿಂದ ಸುದೈವವೇ ಆಗಿದ್ದೀರಿ ನೀವು. ಹ್ಮ್ ಯಾವ ಮಗಳನ್ನು ತಿಳಿಯದೆ ಅವಳನ್ನು ದುಡಿಸಿಕೊಂಡಿದ್ದೇನು, ಹ್ಮ್ ಯಾವಳು ಎಲ್ಲಿರಬೇಕೊತ್ತೋ ಅಲ್ಲಿ ಇರಿಸಿಕೊಳ್ಳದೆ ಅವಳಿಗೆ ಅಪಚಾರವನ್ನು ಮಾಡಿದ್ದೇನು, ಹ್ಮ್ ಅವಳಿಗೊಂದು ಸುಸ್ಥಾನವನ್ನು ಒದಗಿಸುವುದಕ್ಕೆ ನೀವು ಒದಗಿ ಬಂದವರಿದ್ದೀರಿ. ಬ್ರಾಹ್ಮಣರಿಗೆ ಸದ್ಭಾವದಿಂದ ಅನ್ನ ಹಾಕಿದ್ರೆ ಆ ಮನೆಗೆ ಸುದೈವವೇ ಆಗೋದು. ಸ್ವಾಮಿ, ಹ್ಮ್ ಈ ಪೂರ್ವದಲ್ಲಿಯೂ ಅನೇಕ ಬ್ರಾಹ್ಮಣರಿಗೆ ಅದೇ ಶುದ್ಧ ಭಾವದಿಂದ ಸದ್ಭಾವದಿಂದಲೇ ಅನ್ನ ಇಕ್ಕಿದ ಕೈ. ಹ್ಮ್ ಅದೊಂದು ಸತ್ಯವಾಗಬೇಕು ಅಂತಾದ್ರೆ ಹ್ಮ್. ಅದೆಷ್ಟೋ ವರ್ಷಗಳ ತಪಸ್ಸು ಬೇಕು ಅಂತ ಈಗ ತಿಳಿಯಿತು. ಓ. ಕೇವಲ ಬ್ರಾಹ್ಮಣರಿಗೆ ಸದ್ಭಾವದಿಂದ ಅನ್ನ ಹಾಕಿದ ಆ ಕ್ಷಣದಲ್ಲಿಯೇ ಪ್ರತಿಫಲ ಬರ್ತದೆ ಅಂತಲ್ಲ, ಸದ್ಭಾವ ಬ್ರಾಹ್ಮಣರಿಗೆ ಹಾಕ್ಬೇಕು ಅಲ್ವೋ? ಹ್ಮ್. ಅನ್ನ ಹಾಕುತ್ತಾ ಇರಬೇಕು. ಒಂದಲ್ಲ ಒಂದು ಕಾಲದಲ್ಲಿ ಬಂದ ಸುದೇವನು ಸುದೈವವಾಗಿ ಒದಗುತ್ತಾನೆಂಬುದು ನಿಮ್ಮಿಂದ ತಿಳಿಯಿತು. ಹಾ. ಸ್ವಾಮಿ, ಹ್ಮ್ ಈಗ ಅವಳನ್ನು ಒಪ್ಪಿಸಿಕೊಡ್ತಾ ಇದ್ದೇನೆ. ಯಥಾರ್ಥಕ್ಕಾದ್ರೆ ನನಗೆ ತೇಗು ಬಂದದ್ದು ಈಗ. ಆಗಲಿ. ಹ್ಮ್ ಒಂದು ಉಪಕಾರ ಆಯಿತು ಸ್ವಾಮಿ. ಏನು? ಕೆಲವರಿಗೆಲ್ಲ ಉಂಡ ಅನ್ನ ಉಂಡಲ್ಲಿಯೇ ತೇಗು ಬರುವುದಿಲ್ಲ, ಹ್ಮ್ ಎಲ್ಲೆಲ್ಲಿಯೋ ಹೋದ ಮೇಲೆ ತೇಗು ಬರ್ತದೆ. ಯಾವ್ಯಾವ ರೂಪದಲ್ಲಿ ಬರ್ತದೆ ಅಲ್ವೋ? ನೀವು ಉಂಡ ಅನ್ನ ಹ್ಮ್ ಜೀರ್ಣ ಆಗಿದೆ ಎಂಬ ನೆಲೆಯಿಂದ ಹ್ಮ್ ಉಂಡಲ್ಲಿಯೇ ತೇಗು ಬಂದಿದೆ ಅಂತಾದ್ರೆ ಹ್ಮ್ ಉಂಡವರ ಹರಸುವುದು ಬೇಡ ಅಂತ ರೂಢಿಯ ಮಾತು. ಅವರ ತೇಗುವಿಕೆಯೇ ನಮಗೆ ಆಶೀರ್ವಾದ ಆಗುತ್ತದಂತೆ. ಹ್ಮ್ ಈಗ ಉಭಯರಿಗೆ ಆಶೀರ್ವಾದ ಆಗಬೇಕು, ಹೇಗೆ? ಚೇದಿಗೂ ಆಗಬೇಕು, ಹಾ. ಕುಂಡಿನಾಪುರಕ್ಕೂ ಆಗಬೇಕು, ಕುಂಡಿನಾಪುರದ ಕೊಂಡಿ ಇರುವ ನಿಷದಕ್ಕೂ ಆಗಬೇಕು. ಹ್ಮ್ ಆ ನೆಲೆಯಿಂದ ನೆಲೆಯಿಂದ ಆಶೀರ್ವದಿಸಿ ದಮಯಂತಿಯನ್ನು ನಿಮ್ಮ ಹಸ್ತಕದಲ್ಲಿ ಇರಿಸ್ತಾ ಇದ್ದೇನೆ. ಒಳ್ಳೆಯದು. ನಿಮ್ಮೊಂದಿಗೆ ಕೊಡುವುದು ಅಗ್ನಿಯೊಂದಿಗೆ ಸಮರ್ಪಿಸುವುದು ಎರಡೂ ಒಂದೇ ಎಂಬ ನೆಲೆಯಿಂದ ಹ್ಮ್ ಅಗ್ನಿ ಸದೃಶವಾದ ಪಾವಿತ್ರ್ಯವನ್ನು ಹೊಂದಿದ ತಮ್ಮ ಸಮಕ್ಷಕ್ಕೆ ಅವಳನ್ನು ಒಪ್ಪಿಸಿ ಹ್ಮ್ ಕುಂಡಿನಾಪುರಕ್ಕೆ ಯಥಾ ಗೌರವದಿಂದ ಅವಳನ್ನು ಕರೆದೊಯ್ಯಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಬ್ರಾಹ್ಮಣರ ಮಾತು ಅಂತ ಹೇಳಿದ್ರೆ ಪರಮ ಪ್ರೀತಿಯಲ್ಲ ನಿಮಗೆ? ಹೌದು. ಎಂತಹ ನಿರ್ವಹಣೆ ತಾಯಿ! ಹೌದಾ? ನೋಡಿಯೇ ಬಾಕಿ ನಾನು. ಸ್ವಾಮಿ, ಹ್ಮ್ ಒಡನಾಟದಿಂದಲೋ ಇದೆಲ್ಲ ಸಿದ್ಧಿ ಆಗುವುದು, ಹ್ಮ್ ಹ್ಮ್ ಶೀಲದಿಂದಲೇ ಶೈಲಿ ಅಂತ ಆಡುತ್ತೇವೆ. ಹ್ಮ್ ಬ್ರಾಹ್ಮಣರ ಒಡನಾಟವೇ ಚೇದಿಯಲ್ಲಿರುವುದು. ಆದ್ರಿಂದ ಇದೆಲ್ಲವನ್ನು ಬ್ರಾಹ್ಮಣಾರ್ಪಣ ವಸ್ತು ಅಂತ ಇದೆಲ್ಲವನ್ನು ಬ್ರಾಹ್ಮಣ ಪದಕ್ಕೆ ಒಪ್ಪಿಸಿದ್ದೇನೆ. ಒಳ್ಳೆಯದು ಸ್ವಾಮಿ. ಈಗಲೂ ಆ ಸಂಸ್ಕಾರ ವಿಶೇಷತೆಯನ್ನು ನಾನು ಗೌರವಿಸುತ್ತಾ ಬರ್ತಾಳೆ ಅಂತ ಆದ್ರೆ ನೀನು ಮಾಡಿದ ವ್ಯವಸ್ಥೆಯಲ್ಲಿ ಹೋಗುವುದಕ್ಕೆ ನಾನು ಕರೆದುಕೊಂಡು ಹೋಗುವುದಕ್ಕೆ ಸಿದ್ಧ. ಅವಳಿಗೆ ಮಾತ್ರ ಅಂತ ತಿಳಿಯಬೇಡಿ, ಅವಳಿಗೆ ಏರುವುದಕ್ಕೆ ಅಂದಣದ ವ್ಯವಸ್ಥೆ ಆಗಿದೆ. ಹೇಗೂ ನಡೆದಾಡುವ ದೇಶಾವರಿ ಬ್ರಾಹ್ಮಣ ಅಂದಣದ ಹಿಂಭಾಗದಲ್ಲಿ ನಡೆದಾನು ಎಂಬ ಔದಾಸೀನ್ಯ ನಮಗಿಲ್ಲ. ನಿಮಗೂ ಯಥಾಯೋಗ್ಯವಾದ ಅಂದಣದ ವ್ಯವಸ್ಥೆ ಆಗಿದೆ. ಉಭಯರು ಅಂದಣವನ್ನು ಅಲಂಕರಿಸಿ ಕುಂಡಿನಾಪುರಕ್ಕೆ ಸಾಗಬೇಕು, ನಮ್ಮನ್ನು ಆಶೀರ್ವದಿಸಬೇಕು. ಆದಷ್ಟು ಶುಭ ಪ್ರತೀಕ್ಷೆಯಲ್ಲಿರಿ, ಒಳ್ಳೆಯ ಸುದ್ದಿಗೋಸ್ಕರ. ದಮಯಂತಿ, ಹೊರಟು ನಿತ್ತ ನಿನ್ನನ್ನು ಮತ್ತೊಮ್ಮೆ ಬಾಚಿ ಬಿಗಿದಪ್ಪಿ ನೆತ್ತಿಯನ್ನು ಅಗ್ರಾಣಿಸಿ ಬೀಳ್ಕೊಡುತ್ತೇನಮ್ಮ. ಸುತ ವಿನೋದದ ಸಿರಿಗೆ ಸ್ವರ್ಗದ ಸಿರಿ ತೊತ್ತು ಅಂತ ಆಡಿದ್ದಾರೆ. ಹೌದು. ನಿನ್ನ ನೆತ್ತಿಯನ್ನು ಅಗ್ರಾಣಿಸಿದ್ರೆ ನನಗ ಆ ಮಾತೃತ್ವದ ಪರಿಭಾವ ಹುಟ್ಟುತ್ತದೆ. ಮತ್ತೊಮ್ಮೆ ಬಿಗಿದಪ್ಪುತ್ತಾ ಇದ್ದೇನಮ್ಮ. ತಾಯೇ, ಇಲ್ಲಿದ್ದಷ್ಟು ದಿನಗಳ ಸುಖ, ಸವಿಯಾದ ನೆನಪು ನನ್ನ ಸ್ಮರಣೆಯಲ್ಲಿ ಇರುತ್ತದೆ. ಮರಳಿ ನನ್ನ ಪತಿಯನ್ನು ನಾನು ಸೇರುವಂತಹ ಒಂದು ಸೌಭಾಗ್ಯ ನನಗೆ ಲಭಿಸಲಿ ಅಂತ ಆಶೀರ್ವಾದ ಮಾಡಿ ನಾನು ಹೋಗಿ ಬರ್ತೇನೆ. ಅದರೊಟ್ಟಿಗೆ ಒಂದು ಮಾತಾಡ್ತೇನಮ್ಮ. ಯಾವುದು? ಅಷ್ಟಭಾಗ್ಯಳು ನಿನ್ನನ್ನು ಅಂತ ಆಡಿದ್ದೇನೆ. ಅಷ್ಟಭಾಗ್ಯವತಿಯಾಗಿ ಪತಿ ಸಹಿತನಾಗಿ ಸುತರುಭಯರ ಸಹಿತವಾಗಿ ಮತ್ತೊಮ್ಮೆ ಇಲ್ಲಿಗೆ ಬರಬೇಕು. ಆ ಪ್ರತೀಕ್ಷೆಯಲ್ಲಿ ಇರುತ್ತೇನೆ. ಹೋಗಿ ಬಾರ.